ದುಡ್ಡು ಇವತ್ತಿರುತ್ತೆ ನಾಳೆ ಇರಲ್ಲ ರೀ. ಸೀರಿಯಸ್ ಆಗಿ ಹೇಳ್ತಿರೋದು, ಜೋಕಲ್ಲ. ನೀವು ಜೋಕಾಗಿ ತೊಗೊಂಡ್ರೆ ಅದು ನಿಮ್ಮ ಇಷ್ಟ. ಕೋಟಿ ಕೋಟಿ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದಲ್ವಾ. ಇವತ್ತು ಯಾರ್ಯಾರು ನಗ್ತೀರಾ ನಗ್ರಿ, ಅವತ್ತು ಮಾತಾಡ್ತೀನಿ ನಾನು. ಪಕ್ಕಾ ನೆಕ್ಸ್ಟ್ ಹೀರೋ ಆಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ನಾನು ತಮಾಷೆಗೆ ಹೇಳ್ತಿಲ್ಲ, ಒಳ್ಳೇದಾಗಿದೆ. ಆಚೆ ಕಡೆ ನಾನು ಗೂಗಲ್ ಪೇ ಮಾಡಿದ್ದೆ. ಹೀರೋಯಿನ್ ಬಗ್ಗೆ ಹೇಳಿ. ನೆಕ್ಸ್ಟ್ ಮೋಸ್ಟ್ಲಿ ಡೌಟೇ ಇಲ್ಲ, ನೆಕ್ಸ್ಟ್ ಇವರೇ ನಿರ್ಮಾಪಕರು, ಇವರೇ ಹೀರೋ ಆಗೋದ್ರಲ್ಲಿ ಡೌಟೇ ಇಲ್ಲ. ಈಗಲೇ ನೋಡ್ಕೊಳ್ಳಿ, ಕ್ಲೋಸ್ ಅಪ್ ಹಾಕೊಳ್ಳಿ ಸರ್. ಅಲ್ಲ, ಆಫ್ ದ ರೆಕಾರ್ಡ್ ಕಟ್ ಮಾಡಿರ್ಬೇಕು ಹೇಳ್ತೀನಿ. ಪಕ್ಕ ಆಫ್ ಮಾಡಪ್ಪ. ಹಾಯ್, ಹಲೋ, ನಮಸ್ತೆ. ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ರಂಗ ಸಮುದ್ರ ಸಿನಿಮಾದ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳಕ್ಕೆ ರಂಗ ಸಮುದ್ರ ಟೀಮ್ ಜೊತೆಗಿದೆ. ಉಗ್ರಂ ಮಂಜೂರ್ ಇದ್ದಾರೆ ಹಾಗೂ ಪ್ರೊಡ್ಯೂಸರ್ ಇದ್ದಾರೆ. ಸೊ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ಸರ್, ಪ್ರೊಡ್ಯೂಸರ್ ಅಂತ ಕರೆಕ್ಟ್ ಆಗಿ ಹೇಳಿದೀನಿ. ನೀವು ನಟ ಅಂತ ಬೇರೆ ಹೇಳಿದೀರಾ, ನಾನು ಟ್ರೈಲರ್ ಬೇರೆ ತೋರಿಸಿದ್ದೀರಾ. ಹೇಳಿ ಸರ್, ಅವ್ರ ಬಗ್ಗೆ ನೀವು ಹೇಳಿ. ನಿಮ್ ಬಗ್ಗೆ ಜನಕ್ಕೆ ಪರಿಚಯ ಇದೆ. ವೈಸಳ ಸರು ಅವ್ರದ್ದು ಬಹಳ ಈ ಕಡೆ ಲೈಕ್ ನಿಮಗೆ ಹಾಸನ್ನು, ಆಮೇಲೆ ಶ್ರವಣ ಬೆಳಗೊಳ, ಈ ಕಡೆ ಸುತ್ತಮುತ್ತ ಈ ಕಡೆ ಎಲ್ಲನೂ ಅವರು ಫಸ್ಟಿಂದನೂ ಒಂದು ಸ್ವಲ್ಪ ಕಲೆ ಅಂದರೆ ಅವ್ರಿಗೆ ಬಹಳ ಆಸಕ್ತಿ. ಅಂದರೆ ಅವರು ಅವಾಗ ಸ್ಕೂಲ್ ಟೈಮಲ್ಲೆಲ್ಲ ಬಲೆ ನಾಟಕಗಳು ಮಾಡೋರಂತೆ. ಅಂದರೆ ಸ್ಟೇಜ್ ಮೇಲೆ, ಈಗ ರಿಯಲ್ ಲೈಫಲ್ಲಿ ಮಾಡ್ತಿದ್ದಾರೆ, ಆವಾಗ ಸ್ಟೇಜ್ ಮೇಲೆ ಮಾಡ್ತಿದ್ರು. ಯಾಕಂದರೆ ರಿಯಲ್ ಲೈಫಲ್ಲಿ ಏನಕ್ಕೆ ಅಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಂದರೆ ಸುಮಾರು ವರ್ಷಗಳಿಂದ ಇವರು ಪೊಲಿಟಿಕಲಿ ಬ್ಯಾಕ್ಗ್ರೌಂಡ್, ಅಂದರೆ ಅದು ಬೇಡ, ಯಾವ ಪಕ್ಷ ಏನು ಅದೆಲ್ಲ ಬೇಡ. ಈಗ ರಂಗ ಸಮುದ್ರ ಸಿನಿಮಾ ಬಗ್ಗೆ ಮಾತಾಡೋದ್ರಿಂದ. ಬಟ್ ನಟನೆ ಬಗ್ಗೆ ಬಹಳನೇ ಆಸಕ್ತಿ. ನಟರನ್ನು ಬಹಳ ಗೌರವ ಕೊಡ್ತಾರೆ. ಅದಾದಮೇಲೆ ಸೆಟ್ಟಲ್ಲಿ ಏನು ಅಂತಂದರೆ ನಮ್ಮ ಡೈರೆಕ್ಟ್ರು ರಾಜ್ಕುಮಾರ್ ಸರು ಅವ್ರು ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಅಲ್ಲೆಲ್ಲಾದರೂ ಬ್ಯುಸಿ ಇತ್ತು ಅಂತಂದರೆ, ಇಲ್ಲಿ ಯಾರಾದರೂ ಕಲಾವಿದರಿಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಹೇಳ್ಕೊಡ್ತಾ ಇದ್ದಿದ್ದೆ ಇವರು. ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡ್ತಿದ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೂ ವರ್ಕ್ ಮಾಡ್ತಿದ್ರು, ನಿರ್ಮಾಪಕರಾಗೂ ವರ್ಕ್ ಮಾಡ್ತಿದ್ರು. ಈ ಸಿನಿಮಾದಲ್ಲಿ ತುಂಬ ಪ್ರಮುಖವಾದ ಪಾತ್ರ ಬೇರೆ ಮಾಡಿದ್ದಾರೆ. ಈಗ ಒಂಥರ ಮಲ್ಟಿ ಟ್ಯಾಲೆಂಟ್ ಅಂತಾರಲ್ಲ, ಗೊತ್ತಾ. ಇನ್ನೇನು ಆರ್ಟ್ ಡಿಪಾರ್ಟ್ಮೆಂಟು, ಕಾಸ್ಟ್ಯೂಮ್ ಎಲ್ಲ ನಿಮ್ಗೊಂದು ವಿಡಿಯೋ ಕೊಡಿ ಯಾವುದಾದ್ರು, ಆ ವಿಡಿಯೋದಲ್ಲಿ ಏನು ಮಿಸ್ಟೇಕ್ ಆಗಿದೆ, ಇಲ್ಲೇನೋ ಗ್ರಾಫಿಕ್ಸ್ ಮಿಸ್ಟೇಕ್ ಆಗಿದೆ, ಇಲ್ಲಿ ಯಾಕೆ ಇದು ಕಾಣಿಸ್ತಿರ್ಲಿಲ್ಲ, ಇದು ಯಾಕೆ ಹಿಂಗೆ ಫ್ರೇಮ್ ಇಟ್ಟರು, ಪ್ರತಿಯೊಂದು ಗೊತ್ತಿರೋಂಥ ಮನುಷ್ಯ. ಸಿಕ್ಕಾಪಟ್ಟೆ ಫ್ಯಾಷನ್ ಇರತಕ್ಕಂತಹ ಒಬ್ಬ ನಿರ್ಮಾಪಕ. ಬಹಳ ಶಿಸ್ತು. ಆಮೇಲೆ ಸೆಟ್ಟಲ್ಲಿ ಯಾವುದಕ್ಕೆ ಏನು ಎಷ್ಟು ಪ್ರಮಾಣದಲ್ಲಿ ಏನೆಲ್ಲ ಖರ್ಚು ಮಾಡಬೇಕು, ಏನೆಲ್ಲ ಯಾರಿಗೆ ಎಷ್ಟೆಷ್ಟೆಲ್ಲ ಗೌರವ ಕೊಡಬೇಕು, ಪ್ರತಿಯೊಂದೂ ಗೊತ್ತಿರುವಂಥ ಮನುಷ್ಯ. ಆಮೇಲೆ ಫಸ್ಟ್ ಟೈಮ್ ನಿರ್ಮಾಪಕರಾಗಿದ್ದಾರೆ ಅನ್ನೋದು ಯಾವತ್ತಿಗೂ ಗೊತ್ತೇ ಇಲ್ಲ. ಯಾಕಂದರೆ ಇದ್ರ ಬಗ್ಗೆ, ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಯಾಕಂದರೆ ಸಿನಿಮಾದಲ್ಲಿ ನಿಮಗೆ ಯಾವ ಲೆನ್ಸ್ ಉಪಯೋಗಿಸಿದ್ರೆ, ಹೇಗೆ ಯಾವ ಕ್ಯಾಮ್ರಾ ಉಪಯೋಗಿಸ್ಬೇಕು, ಆಮೇಲೆ ಯಾವ ಡಿಪಾರ್ಟ್ಮೆಂಟಿಗೆ ಏನೇನು ಕೆಲಸ, ಎಲ್ಲನೂ ಪ್ರತಿಯೊಂದು ಗೊತ್ತು. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಒಬ್ಬ MD ಆಗೋದಕ್ಕೆ ಒಬ್ಬ ವಾಚ್ಮ್ಯಾನ್ ಏನು ಕೆಲಸ ಮಾಡ್ತಾನೆ ಏನು ಅನ್ನೋದು ಗೊತ್ತಿರಬೇಕು. ಆ ವಾಚ್ಮ್ಯಾನ್ಗೆ ಏನು ಗೌರವ ಕೊಡಬೇಕು, ಏನೆಲ್ಲ ಸ್ಥಾನ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಹಾಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸ್ಥಾನದಲ್ಲೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ವ್ರಿಗೂ ಗೌರವ ಕೊಟ್ಕೊಂಡು, ಪ್ರತಿಯೊಬ್ಬರ ಕೆಲಸ ಏನು ಎತ್ತ ಅಂತ ತಿಳ್ಕೊಂಡು, ಅವೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಹೋಮ್ವರ್ಕ್ ಮಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ನೆಕ್ಸ್ಟ್ ಮೋಸ್ಟ್ಲಿ ಡೌಟೇ ಇಲ್ಲ, ನೆಕ್ಸ್ಟ್ ಇವರೇ ನಿರ್ಮಾಪಕರು, ಇವರೇ ಹೀರೋ ಆಗೋದ್ರಲ್ಲಿ ಡೌಟೇ ಇಲ್ಲ. ಈಗಲೇ ನೋಡ್ಕೊಳ್ಳಿ, ಕ್ಲೋಸ್ ಅಪ್ ಹಾಕೊಳ್ಳಿ ಸರ್. ಪಕ್ಕಾ ನೆಕ್ಸ್ಟ್ ಹೀರೋ ಆಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ನಾನು ತಮಾಷೆಗೆ ಹೇಳ್ತಿಲ್ಲ, ಖಂಡಿತವಾಗ್ಲೂ ಆ ಥರದ ಸಬ್ಜೆಕ್ಟು ನಮ್ಮ ಇದೇ ರಂಗ ಸಮುದ್ರದ ಡೈರೆಕ್ಟ್ರಿಗೂ ಹೇಳಿದ್ದಾರೆ ಕತೆ ಎಲ್ಲ ಬರೆಯೋದಕ್ಕೆ. ಅವರು ಬರೀತಿದ್ದಾರೆ ಕತೆ. ಬಟ್ ಅದು ಅತಿ ಶೀಘ್ರದಲ್ಲಿ ಇದು ರಿಲೀಸ್ ಆದವಾಗ ಅನೌನ್ಸ್ ಮಾಡ್ತೀರಾ, ಇಲ್ಲ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅನೌನ್ಸ್ ಮಾಡಿ? ಆಫ್ ದ ರೆಕಾರ್ಡ್ ಕಟ್ ಮಾಡಿರ್ಬೇಕು ಹೇಳ್ತೀನಿ. ಪಕ್ಕ ಆಫ್ ಮಾಡಪ್ಪ. ಅಲ್ಲ, ನಾನ್ ಸ್ಟಾಪ್ ಕೊಟ್ರಲ್ಲ ಅಂದ್ರೆ ಇದನ್ನೆಲ್ಲ ಉಲ್ಟಾ ನನ್ನ ಮಗ ಹಿಂಗ್ ಮಾಡ್ದೆ ವ್ಯತ್ಯಾಸ ಮಾಡ್ಕೊಂಡು ಹಿಂಗ್ ಹೇಳ್ತಾ ಇದೀರ ನೀವು. ನಾವು ಇಲ್ಲಣ್ಣ, ನಿಮ್ಗೆ ಆ ಟ್ಯಾಲೆಂಟ್ ಇದೆ ಅಂತ ಅಲ್ಲಿ ನೋಡಿರೋ. ಬಟ್ ಸಮುದ್ರದಲ್ಲಿ ಒಂದು ಜೊಮ್ಮು ಮಾತ್ರ ತೆಗೆದು ಆಚೆಗೆ ಬಿಟ್ರೆ ಅಷ್ಟೇ, ಇಷ್ಟು ಇದೆ ಹಂಗಿದ್ರೆ ಸಮುದ್ರದಲ್ಲಿ ತುಂಬಾ ಟ್ಯಾಲೆಂಟ್. ರಂಗ ಅಂದ್ರೆ ಆ ಕಲೆ ಇದೆಯಲ್ಲ, ಅದಿದೆ. ಸೀರಿಯಸ್ ಆಗಿ ಹೇಳ್ತಿರೋದು, ಜೋಕಲ್ಲ. ನೀವು ಜೋಕಾಗಿ ತೊಗೊಂಡ್ರೆ ಅದು ನಿಮ್ಮ ಇಷ್ಟ. ಬಟ್ ಅವ್ರು ಸರ್ಪ್ರೈಸ್ ಕೊಡ್ತಾರಲ್ಲ, ಅವಾಗ ಇದೇ ನೀವೇ ಚಾನಲ್ ಅವರು ನೀವೇ ಬಂದು ನೀವೇ ಇಂಟರ್ವ್ಯೂ ಮಾಡ್ತೀರಲ್ಲ, ಆವತ್ತು ಮಾತಾಡ್ತೀನಿ. ಇವತ್ತು ಯಾರ್ಯಾರು ನಗ್ತೀರಾ ನಗ್ರಿ, ಆವತ್ತು ಮಾತಾಡ್ತೀನಿ ನಾನು ಖಂಡಿತ. ಸರಿ, ರಂಗ ಸಮುದ್ರದ ಬಗ್ಗೆ ಬನ್ನಿ, ನಿರ್ಮಾಪಕರ ಬಗ್ಗೆ ಬನ್ನಿ. ನೆಕ್ಸ್ಟ್ ಬನ್ನಿ, ಮುಗಿಸ್ಬಿಡಿ. ಯಾಕೆ ಎಲ್ಲರೂ ಆಚೆ ಕಳ್ಸೋಣ, ನೀವು ಸುಮ್ಮನೆ ಕುತ್ಕೊಳ್ಳ, ನೀವು ನೋಡೋಣ. ವಯಸ್ಸಳ ಸಾರ್, ನಾನು ಉಗ್ರಂ ಮಂಜೂರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದೇ ದೊಡ್ಡ ಕಲಾವಿದ. ಅಲ್ಲ, ತರ್ಲೆ ಅಂತಂದ್ರೆ ಅಪೋಸಿಟ್ ಕೊಡುವಂತ ವ್ಯಕ್ತಿತ್ವ ಏನಿಲ್ಲ, ನೋಡೋದಕ್ಕೆ ಖಡಕ್. ಬಟ್ ವ್ಯಕ್ತಿಗತವಾಗಿ ತುಂಬಾ ಒಳ್ಳೆ ಮನುಷ್ಯ, ಒಳ್ಳೆ ಆಕ್ಟರ್ ಕೂಡ. ನಮ್ಮ ಸಿನಿಮಾದಲ್ಲಿ ಒಳ್ಳೆ ಒಂದು ಪಾತ್ರ ಮಾಡಿದ್ದಾರೆ. ಸೊ ಅದು ನಮಗೆ ಒಳ್ಳೇದಾಗಿದೆ. ಆಚೆ ಕಡೆ ನಾನು ಗೂಗಲ್ ಪೇ ಮಾಡಿದ್ದೆ.
ನನ್ನ ಬಗ್ಗೆ ಒಳ್ಳೆ ನಾನ್ ಮಾಡಿದ್ನ ನೀವು ಮಾಡಿದ್ರ ಒಳ್ಳೇದೇ ಮಾತಾಡುವಂತ ಇಂಟರ್ವ್ಯೂ ಸಾಕು. ಈಗ ಏನಂದ್ರೆ 200 ml ಅದಕ್ಕೆ ಏನು ಇಲ್ವಲ್ಲ, ಅದಕ್ಕೋಸ್ಕರ ಏನು ನೋಡಿ ನಾವು ನೋಡಿ ಎಷ್ಟುದ್ದ ಹೇಳಿದ್ರಿ ನಾನ್ ಸ್ಟಾಪ್ ಅದನ್ನ ಹೇಳಿ ಅಲ್ಲ ಇನ್ನೊಂದು ಗಟ್ಟಿ ಹಾಲು 200 ml ಬಟ್ ಹೀರೋಯಿನ್ ವಾಟರ್ ಮಿಕ್ಸ್. ಹೌದು ನಿಮ್ದು ದಿವ್ಯಾ ಮೇಡಮ್ ಹೀರೋಯಿನ್ ಬಗ್ಗೆ ಹೇಳಿ. ಸಿನಿಮಾದ ಹೀರೋಯಿನ್ ಬಗ್ಗೆ ನನ್ಗಿಂತ ಜಾಸ್ತಿ ನಮ್ಮ ಇವ್ರು ಯಾರು ವಾಗೀಶ್ ಅಲ್ಲ ಕಾರ್ತಿಕ್ ಅವ್ರು ಹೇಳ್ತಾರೆ. ಹೀರೋ ಬಗ್ಗೆ ಹೇಳಿ ಅಂದ್ರೆ ನಿಮ್ ಹೀರೋಯಿನ್ ಜೊತೆ ಹೇಳ್ತಾ ಇಲ್ಲ, ಹೀರೋಯಿನ್ ಬಗ್ಗೆ ಹೇಳ್ಬೇಕು ಅಂದ್ರಲ್ಲ. ಸೊ ನಮ್ಮ ವಾತ್ಸಾಯನ್ ಭಟ್ರು ಹೇಳ್ತಾರೆ ಅದ್ರ ಬಗ್ಗೆ ಅಂತ. ಅಲ್ಲಣ್ಣ, ಇವಾಗ ನೀವು ಹೊಯ್ಸಳ ಸರ್ ರಂಗಸಮುದ್ರದ ನಿರ್ಮಾಪಕರು, ಪ್ರತಿಯೊಬ್ಬರು ಕಲಾವಿದರು ಬಗ್ಗೆನೂ ಮಾತಾಡ್ಬೇಕಲ್ಲ. ಈಗ ನಾನು ಕೂತಿದ್ದೀನಿ, ನನ್ನ ಬಗ್ಗೆ ಹೇಳಿದ್ರಿ. ಈಗ ದಿವ್ಯಾ ಮೇಡಮ್ ಹೀರೋಯಿನ್ ಬಗ್ಗೆ ಹೇಳಿ ಏನ್ ಅನ್ಸುತ್ತೆ? ದಿವ್ಯಾ ಮೇಡಮ್ ಅವ್ರು ಯಾರ ಜೊತೆ ಮಾಡಿದಾರೆ ಆಕ್ಟರ್ ನಮ್ಮ ಸಿನಿಮಾದಲ್ಲಿ? ಹೀರೋ ಜೊತೆ. ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಯಾರು ಕೊಡ್ಬೇಕು ಜಾಸ್ತಿ? ಓ ಇವಾಗ ಈ ಸಿನಿಮಾದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ನೀವು ಯಾರ ಬಗ್ಗೆನೂ ಮಾತಾಡಲ್ಲ, ಮಂಜಾ ಬಗ್ಗೆ ಬಿಟ್ರೆ. ಇಲ್ಲ, ಅದ್ಭುತವಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಬೆಂಗಳೂರು ಲೈಕ್ ಉತ್ತರ ಕರ್ನಾಟಕ ಲೈಕ್ ಸುಮಾರು ಕಡೆ ಶೂಟಿಂಗ್ ಮಾಡ್ತೀವಿ. ಅದನ್ನ ನಿಮ್ಮ ಟ್ರೈಲರ್ ರಿಲೀಸ್ ಆಗುತ್ತೆ 2ನೇ ತಾರೀಕು. ಆ ಟ್ರೈಲರಲ್ಲಿ ನೋಡ್ತೀರಾ ವೈಜಯಂತಿ, ಅಲ್ಲಿ ಹುಲಿ ಜಯಂತಿ ಅಂತ, ಅಲ್ಲಿ ಒಂದಷ್ಟು ಲಕ್ಷಾಂತರ ಜನರ ಮಧ್ಯೆ ನಾವು ಶೂಟ್ ಮಾಡಿದ್ವಿ. ಆಮೇಲೆ ಸುಮಾರಷ್ಟು ಕಲಾವಿದರು ಇದ್ದಾರೆ, ರಂಗಣ್ಣ ರಘು ಸರ್ ಜೊತೆಗೆ, ಆಮೇಲೆ ಮೂಗ್ ಸುರೇಶ್ ಅವ್ರ ಜೊತೆಗೆ, ಆಮೇಲೆ ದಿವ್ಯಾ ಮತ್ತು ಒಂದಷ್ಟು ಕಲಾವಿದರು, ಆ ಮಕ್ಕಳು, ಆ ಡೈರೆಕ್ಟ್ರು ಅವರು ಅಷ್ಟೇ ಹೊಸದಾಗಿ ಏನು ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಿದ್ದೀವಿ ಅಂತ ಅನಿಸಿಲ್ಲ. ಲೈಕ್ ಆ ಮಕ್ಕಳನ್ನೆಲ್ಲ ಇಟ್ಕೊಂಡು ಆ ಸ್ಕೂಲ್ ಮಕ್ಕಳನ್ನೆಲ್ಲ ಹ್ಯಾಂಡಲ್ ಮಾಡೋದು ಅಂದರೆ ಬಹಳ ಕಷ್ಟ. ಆಮೇಲೆ ತನಗೇನು ಬೇಕು ಅನ್ನೋದು ಆತನಿಗೆ ಕ್ಲಾರಿಟಿ ಇತ್ತು. ಆ ಕ್ಲಾರಿಟಿ ಜೊತೆಗೆ ಕಾಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲೇ ಒಂದು 100% ಗೆದ್ದಿದ್ರು. ಆ ಕಾಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಗೆದ್ದಿದ್ರು ಆನ್ ಸ್ಪಾಟಲ್ಲಿ ಕೆಲವೊಂದು ಗೊತ್ತಲ್ವಾ, ಕೆಲವೊಂದು ಇಂಪ್ರೂವೈಸೇಷನ್ಸು ಕೆಲವೊಂದೆಲ್ಲ ಮಾಡಬೇಕಾಗುತ್ತಲ್ವ. ಆ ಸ್ಕೂಲ್ ಮಕ್ಕಳನ್ನ ಇಟ್ಕೊಂಡು ಆಮೇಲೆ ಒಂದು ಹಳ್ಳಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಆ ಹಳ್ಳಿನಲ್ಲಿ ಇರ್ತಕ್ಕಂಥವ್ರನ್ನ ಒಂದಷ್ಟು ಜನನೆಲ್ಲ ಇಟ್ಕೊಂಡು ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಾಸ್ಟ್ಯೂಮ್ಸು ನೀವೇನು ಪೋಸ್ಟರಲ್ಲಿ ನೋಡ್ತಿದ್ದೀರಾ, ಆಮೇಲೆ ಈ ಕ್ಲಾರಿಟಿ ಈ ಕ್ವಾಲಿಟಿ ಎಲ್ಲ ಬರಬೇಕು ಅಂದರೆ ಆತನ ಒಂದು ಸಂಪೂರ್ಣವಾಗಿ ಈ ಸಿನಿಮಾಗೆ ಅಂತಲೇ ಮುಡುಪಾಗಿಟ್ಟಿರೋದು ಒಂದಷ್ಟು ಜನ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ನಿರ್ಮಾಪಕರು ಎಲ್ಲರೂ ಒಂದಷ್ಟು ಜನ 1 ವರ್ಷ 2 ವರ್ಷ ಈ ಸಬ್ಜೆಕ್ಟಿಗೋಸ್ಕರನೇ ಮುಡುಪಾಗಿಟ್ಟು ಇವಾಗ ನಮಗೆ ಈ ಒಂದು ಕಡೆಗಳಿಗೆ ಅಂದರೆ ಜನವರಿ 12ಗೆ ರಿಲೀಸ್ ಆಗುವಂಥದ್ದು ಬಂದಿರತಕ್ಕಂಥದ್ದು ಬಹಳ ಖುಷಿ ಆಗುತ್ತೆ. ಆಮೇಲೆ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಒಂದಷ್ಟು ಸೀನ್ಸು ಒಂದಷ್ಟು ಎಲ್ಲ ಇಡೀ ಸಿನಿಮಾನೇ ನೋಡಿದ್ದೀನಿ. ಇಡೀ ಸಿನಿಮಾ ನಾನಿರೋದ್ರಿಂದ ಇಡೀ ಸಿನಿಮಾನೇ ನೋಡಿದ್ದೀನಿ. ಅದಾಗಿ ಟ್ರೈಲರ್ ಕಟ್ ಆಗಿರೋದು, ಟ್ರೈಲರು ನೋಡಿದೆ. ನನಗಂತೂ ಬಹಳ ನಂಬಿಕೆ ಇದೆ. ವಿಜುವಲಿ ಒಂಥರ ಬಿಗ್ ಬಜೆಟ್ ತರ ಕಾಣಿಸುತ್ತೆ, ಅಂದ್ರೆ ವಿಜುವಲ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಏನ್ ಇದ್ರದ್ದು ಗೊತ್ತು ಆಕ್ಚುಲಿ ನೀವು ಹೇಳ್ಬೇಕು. ಅಲ್ಲ, ವಿಜುವಲಿ ಮಾತ್ರ ಬಿಗ್ ಬಡ್ಜೆಟ್ ಅಂತ ಏನಲ್ಲ, ವಿಜುವಲಿ ಬಿಗ್ ಬಡ್ಜೆಟ್ ಕಾಣ್ತಾ ಇದೆ ಅಂತ ಅಂದ್ರೆ ಅದು ಸಿನಿಮಾನೇ ಬಿಗ್ ಬಡ್ಜೆಟ್ ಸಿನಿಮಾ ಅಂತ. ಬಿಗ್ ಬಜೆಟ್ ಸಿನಿಮಾ. ಸೊ ಸಣ್ಣ ಸಿನಿಮಾಗಳ ಜೊತೆಗೆ ನೀವು ಹೋಲಿಕೆ ಮಾಡಿ ಮಾತಾಡಬೇಡಿ. ಯಾವುದೇ ದೊಡ್ಡ ಸಿನಿಮಾಗಳಲ್ಲಿ ಯಾವುದೇ ಮೇಕಿಂಗಿಗೆ ಯಾವ ರೀತಿ ಮಾಡ್ತಾರೋ ಅದಕ್ಕೆ ತಕ್ಕನಾಗಿ ಅದಕ್ಕೆ ಸಮನಾಗಿ ಕೊರತೆ ಇಲ್ಲದಂಗೆ ನಾವು ಮಾಡಿದೀವಿ. ಯಾಕಂದ್ರೆ ಇದರೊಳಗೆ ತುಂಬಾ ಜನ ಜೂನಿಯರ್ ಆರ್ಟಿಸ್ಟ್ಗಳು ಇರ್ಬೋದು, ಒಂದಷ್ಟು ಜನ ಯೂಸ್ ಮಾಡಿದ್ರೆ ಅಥವಾ ಹೊರಗಡೆ ಜನ ಅಲ್ಲಿ ಒಂದಷ್ಟು ಜನ ಡೈರೆಕ್ಟರ್ಗೆ, ಒಂದಷ್ಟು ನಿರ್ಮಾಪಕರ ತಂಡಕ್ಕೆ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಒಂದಷ್ಟು ಜನ ಗೊತ್ತಿದ್ರು. ಸುತ್ತಮುತ್ತ ಹಳ್ಳಿಗಳಲ್ಲಿ ಇವಾಗ ಕೆಲ್ಸಕ್ಕೆ ಹೋಗ್ತಾರಲ್ವಾ, ಆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರನ್ನೇ ಕರ್ಕೊಂಬಂದು ಅಂದರೆ ಅದೇ ರೀತಿ ಕಾಸ್ಟ್ಯೂಮ್ ಇರಬೇಕು, ಹಂಗೆ ಇರಬೇಕು ಅಂತ. ಇವಾಗ ನಾವು ಬೆಂಗಳೂರಿಂದ ಜೂನಿಯರ್ ಆರ್ಟಿಸ್ಟ್ಗಳು ಆ ಥರ ಎಲ್ಲ ಕರ್ಕೊಂಡು ಹೋದ್ರೆ ನಿಮ್ಗೆ ಆ ಫೀಲ್ ಸಿಗಲ್ವಲ್ಲ. ಹಾಗಾಗಿ ಅಲ್ಲಿ ಹೋಗ್ತಕ್ಕಂಥ ಕೆಲ್ಸಕ್ಕೆ ಹೋಗ್ತಕ್ಕಂಥವ್ರನ್ನ ಎಲ್ಲರೂ ಕರ್ಕೊಂಬಂದು ಅಲ್ಲಿ ಪೇಮೆಂಟ್ಗಳು ಕೊಟ್ಟು ಎಲ್ಲರೂ ಉಡ್ಡೆ ಹಾಕಿ ಮತ್ತೆ ಅವರು ವಾಪಸ್ ಹೋಗ್ಬಾರ್ದಲ್ವ. ಈ ಕಂಟಿನ್ಯೂಟಿ ಈ ಥರದ್ದೆಲ್ಲ ಬೇಕಾಗುತ್ತಲ್ವ. ಆ ಥರದ್ದು ಒಂದಷ್ಟು ಸುಮಾರು ಸರ್ಕಸ್ ಮಾಡಿದ್ದಾರೆ, ಸುಮಾರು ಜನಗಳನ್ನ ಕರ್ಕೊಂಬಂದು ಸುಮಾರು ಸೀನುಗಳಿಗೆ ಸುಮಾರಷ್ಟು ಸರ್ಕಸ್ ಮಾಡಿದ್ದಾರೆ. ಏನು ಬೇಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾದ ಆ್ಯಕ್ಚುಲಿ ರಂಗ ಸಮುದ್ರ ಅಂದರೆ ಏನು ಒಂದು ಮೇಯ್ನ್ ಕಲೆ ಇಟ್ಕೊಂಡು ಅಥವಾ ಅಲ್ಲಿನ ಏನೋ ಶೋಷಣೆ ಬಗ್ಗೆ ಇಟ್ಕೊಂಡು ಮಾಡಿರುವಂಥದ್ದು. ಇವಾಗ ನೀವು ಹೇಳಿದ್ರಲ್ಲ, ಶೋಷಣೆ ಹೇಳಿದ್ರಿ, ಕಲೆ ಹೇಳಿದ್ರಿ, ಇವೆಲ್ಲ ಇಟ್ಕೊಂಡು ಬೇಸ್ಮೆಂಟ್ ಇಟ್ಕೊಂಡೇ ಮಾಡಿರೋ ಸಿನಿಮಾ ಗೆಳೆಯ. ಯಾಕಂದ್ರೆ ಅದನ್ನು ಇನ್ನೂ ತೀರಾ ಆಳವಾಗಿ ಹೇಳ್ಬೇಕು ಅಂದ್ರೆ ನಾನು ಸ್ಟೋರಿನೇ ಹೇಳಬೇಕು. ಆಮೇಲೆ ಗೊತ್ತಾನೆ ಡೈರೆಕ್ಟರ್ಗಳು ಅದ್ರ ಪಕ್ಕದಲ್ಲಿ ಬೇರೆ ಅವರೇ ಇಲ್ಲ. ಅದೇ ಒಂದು ಶೋಷಣೆ, ಒಂದು ಬಡತನ, ಒಂದು ಮೇಲು ಕೀಳು, ಈ ಥರದ್ದು ಒಂದಷ್ಟು ಆ ಥರದಕ್ಕೆ ಸಂಬಂಧಪಟ್ಟಿರುವಂಥದ್ದು ವಿಚಾರಗಳನ್ನೆಲ್ಲ ಇಟ್ಕೊಂಡು ಒಂದು ಕಲೆನೂ ಇದು ಪ್ರಮುಖವಾದ್ದು ಇದಾಗುತ್ತೆ, ಡೊಳ್ಳು ಈ ಥರ. ಸರ್, ಈ ಥರ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದಷ್ಟು ನಿಮಗೆ ಕತೆ ಕೇಳಿದಾಗ ಏನಾದರೂ ಅನಿಸಿರುತ್ತೆ ನಿಮ್ಗೆ ವಾವ್ ಫ್ಯಾಕ್ಟ್ರು ಇದನ್ನು ಮಾಡಬೇಕಪ್ಪ ಕತೆ ಅನಿಸಿದ್ದು ಯಾಕೆ? ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ. ನೀವು ಹೇಳಿದ್ರಿ ಕಲೆನೂ ಸಿನಿಮಾದಲ್ಲಿದೆ, ಶಿಕ್ಷಣ ಅದು ಸಿನಿಮಾದಲ್ಲಿದೆ.
ಸಮಾನತೆ ಇದೆ, ಇದೆಲ್ಲನೂ ಸೇರಿ ಒಂದೊಳ್ಳೆ ಸಿನಿಮಾ ಕೊಡಬೇಕು ಅಂತ ಮಾಡಿದ್ವಿ. ನೀವು ನಮ್ಮಲ್ಲಿ ಒಂದೊಂದು ಸಾಂಗ್ ಕೇಳ್ತಾ ಹೋಗಿ, ಆ ಸಾಂಗಲ್ಲೇ ಪ್ರತಿಯೊಬ್ಬರ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನ ಹೇಳ್ತಾ ಹೋಗಿದ್ವಿ. ಇದರಲ್ಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ ಸರ್ಕಾರಿ ಹಿರಿಯ ಶಾಲೆ ಸರ್ಕಾರಿ ಸ್ಕೂಲ್ ಬಗ್ಗೆ ತೋರಿಸಿರುವಂಥದ್ದು. ಏನು ಅದರೊಳಗೆ ಏನಾದರೂ ಒಂದು ಮೆಸೇಜ್ ಕಾಣ್ಬೋದಾ ಜನ ಶಿಕ್ಷಣದ ಬಗ್ಗೆ? ಅದು ಸರ್ಕಾರಿ ಶಾಲೆ ಅಂತಲ್ಲ, ಪ್ರತಿಯೊಬ್ಬ ಕೂಡ ಓದಬೇಕು, ಎಜುಕೇಷನ್ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸಿದ್ವಿ. ಈ ರಂಗ ಸಮುದ್ರ ಅಂದರೆ ಏನು ಸರ್ ನಿಮ್ಮ ಪ್ರಕಾರ? ನೀವು ಹೇಳ್ಬೋದು ಸರ್, ಮಂಜು ಸರ್. ನನಗೆ ರಂಗ ಸಮುದ್ರ ಅಂದರೆ ಒಳ್ಳೆ ಪೇಮೆಂಟ್ ಸಿಕ್ತು, ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ಒಂದು 20-25 ದಿನ ವರ್ಕ್ ಮಾಡಿದ್ದೀನಿ, ಚೆನ್ನಾಗಿತ್ತು ಸಿನಿಮಾ. ನನ್ನ ಕ್ಯಾರೆಕ್ಟ್ರು ಸೂಪರ್ ಆಗಿದೆ. ರಂಗ ಸಮುದ್ರ ಅಂತ ನಿರ್ದೇಶಕರನ್ನು ಕೇಳಬೇಕು ತಾನೆ, ತುಂಬ ಒಳ ಅರ್ಥ ಬೇಕು. ನೀವೇನು ತಿಳ್ಕೊಂಡ್ರು ಸರ್? ನಾನು ರಂಗ ಸಮುದ್ರ ಅಂದಾಗ ಸಮುದ್ರ ಅಂದರೆ ಏನು, ಸುಮಾರು. ರಂಗ ಅಂದರೆ ಏನು, ರಂಗ ಅಂದ್ರೆ ಏನು, ರಂಗ ಅಂತ ಏನು ಮೀನಿಂಗ್ ಏನು? ನೀವು ಯೂಟ್ಯೂಬ್ ಚಾನಲ್ ರಂಗ ಸಮುದ್ರ ಅಂತಂದರೆ ಒಂದು ಊರು, ಒಂದು ಎಲ್ಲ ರೀತಿಯೂ ಸೇರ್ಕೊಂಡಿರ್ತಕ್ಕಂಥ ಒಂದು ಸಮುದ್ರ, ರಂಗ ಸೇರ್ಕೊಂಡಿರ್ತಕ್ಕಂಥದ್ದು ಒಂದು. ನೀವು ಹೇಳ್ಬಿಟ್ರ, ನಾನೆಲ್ಲ ಒಳಗಡೆ ಡಿಫೈನ್ ಹೇಳ್ತಾರೆ ಆ ಥರದಲ್ಲ. ನಿಮಗೆ ಸಿನಿಮಾ ನೋಡಿ, ಯೂಶಲಿ ನೀವು ಆಲ್ಮೋಸ್ಟ್ ವಿಲನ್ ಕ್ಯಾರೆಕ್ಟರ್ ಮಾಡ್ತೀರಾ ಅಥವಾ ಒಂದು ಏನಾದರೂ ಇದರಲ್ಲಿ ಚೇಂಜಸ್ ಏನಾದರೂ ಆಗಿದೆ ನಿಮ್ಮದು? ಇದರಲ್ಲೂ ಸೇಮ್? ಇದರಲ್ಲಿ ತುಂಬ ಚೇಂಜಸ್ ಇದೆ. ಇನ್ನೂ ಕ್ರೂರವಾಗಿ ಕಾಣಿಸ್ತೀನಿ ಇದರಲ್ಲಿ. ಇನ್ನೂ ಇಷ್ಟು ದಿನ ಮಾಡ್ಕೊಂಬಂದಿರೋದಕ್ಕಿಂತ ಇನ್ನೊಂದು ಸ್ವಲ್ಪ ಕ್ರೂರವಾಗಿ ಕಾಣಿಸ್ತೀನಿ. ಇನ್ನೊಂದು ಸ್ವಲ್ಪ ಜನ ಇವಾಗ ಇತ್ತೀಚಿನ ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆಯಲ್ಲ, ಅದರಲ್ಲೆಲ್ಲ ಉಗಿಯೋ ಥರ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಉಗಿತಾರೆ. ಮಾಮೂಲಿ ಉಗಿತಿದ್ರು, ಇದರಲ್ಲಿ ಎಲ್ಲಡಿಕೆ ಹಾಕೊಂಡು ಉಗಿತಾರೆ ಈ ಸಿನಿಮಾ ನೋಡಿದಾದ್ಮೇಲೆ. ಅಷ್ಟು ಚೇಂಜ್ ಇದೆ ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ. ಅಂದರೆ ಜುಬ್ಬ ಪೈಜಾಮ, ಆಮೇಲೆ ಎಲ್ಲಡಿಕೆ ಪೇಟ, ಅಂದರೆ ಉತ್ತರ ಕರ್ನಾಟಕದ ಆ ಶೈಲಿನಲ್ಲಿ ಇರ್ತಕ್ಕಂಥದ್ದು. ಅದೇ ಆಕ್ಸರೀಸು, ಆಮೇಲೆ ಸ್ಲಿಪ್ಪರ್ ಇರ್ಬೋದು, ಒಂದು ಜುಬ್ಬ ಬರುತ್ತಲ್ಲ ಕುರ್ತಾ, ಲಾಂಗ್ ಕುರ್ತಾ, ಮತ್ತು ಆ ಥರದ್ದು, ಆ ಕಲರು ಈ ಥರದ್ದೆಲ್ಲ ಒಂದಷ್ಟು ಪ್ರಯೋಗ ಮಾಡಿದ್ದಾರೆ ನನ್ನ ಮೇಲೆ ನಿರ್ದೇಶಕರು. ಕಾಸ್ಟ್ಯೂಮ್ ಸರ್, ನಿಮಗೆ ಯೂಶಲಿ ಈ ಥರ ಪಾತ್ರಗಳೇ ಬರ್ಬೇಕಾದ್ರೆ ಇಷ್ಟ ಆಗುತ್ತಾ ಅಥವಾ ಏನಾದರೂ ಚೇಂಜಸ್ ಬೇಕು ಅಂತ ಅನಿಸುತ್ತಾ ನಿಮ್ಗೆ ಇಷ್ಟು ದಿನದಲ್ಲಿ? ಇಲ್ಲ, ಚೇಂಜಸ್ ಅಂದರೆ ಇವಾಗ ಜನ ಇಷ್ಟಪಡ್ತಿದ್ದಾರೆ. ಆಮೇಲೆ ನನಗೆ ಅಂತಲೇ ಕೆಲವೊಂದು ಪಾತ್ರಗಳನ್ನು ನಿರ್ದೇಶಕರು ಬರೀತಾರೆ ಅಂತಂದಾಗ, ರೈಟರ್ಸು ನಿರ್ದೇಶಕರು ಇವರೆಲ್ಲ ಬರೀತಾರೆ ಅಂದಾಗ ಅದನ್ನು ನಾನು ಖುಷಿಯಿಂದನೇ ಸ್ವೀಕಾರ ಮಾಡಬೇಕು. ಅಂದರೆ ನನಗೆ ಈ ಥರ ಪಾತ್ರಗಳು ಸಿಗ್ತಿದೆ ಅಂದವಾಗ ನನಗೇನು ಅದೇನು ಬೇಜಾರಂತನೂ ಇಲ್ಲ. ಆಮೇಲೆ ಬೇರೆ ಪಾತ್ರಗಳು ಬರಬೇಕು ಅಂತಲೂ ಇಲ್ಲ, ಬೇರೆ ಪಾತ್ರಗಳು ಬರ್ತಿದ್ದೆ. ಅಂದರೆ ಕಾಪ್ ಕ್ಯಾರೆಕ್ಟ್ರ್ ಮಾಡ್ತಿದ್ದೀನಿ, ಅಟ್ ಎ ಟೈಮ್ ಲೈಕ್ ಪಾಸಿಟಿವ್ ಕ್ಯಾರೆಕ್ಟ್ರ್ ಮಾಡ್ತಿದ್ದೀನಿ, ಕೆಲವೊಂದು ನೆಗೆಟಿವ್ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೀನಿ. ಬಟ್ ಇನ್ನು ಮುಂದೆ ಬರುವಂಥ ಸಿನಿಮಾಗಳೂ ಬೇರೆ ಬೇರೆ ವಿಭಿನ್ನವಾದ ಪಾತ್ರಗಳಿದೆ. ಬಟ್ ನನಗೆ ಖುಷಿ ಆಗುತ್ತೆ. ಅಂದರೆ ನಿರ್ದೇಶಕರಿಗೆ ಈ ಥರ ಕ್ಯಾರೆಕ್ಟರ್ ಮಾಡಿಸ್ಬೇಕಲ್ವಾ ಉಗ್ರ ಮಂಜು ಕೈಯಲ್ಲಿ ಅಂತ ಅನಿಸಿದಾಗ ಖುಷಿನೇ ಆಗುತ್ತಲ್ವ. ಗುಡ್. ಎಸ್ ಸರ್, ಎಕ್ಸಾಕ್ಟ್ಲಿ ಸರ್. ಈಗ ರಂಗ ಸಮುದ್ರ ಅಂದರೆ ನಮ್ಮ ರಂಗಾಯಣ ಸರ್ ಇದ್ದಾರೆ. ನನಗೆ ಆ್ಯಕ್ಚುಲಿ ಏನು ಇದು ರಂಗ ಸಮುದ್ರ ಅಂತ ರಂಗಾಯಣ ಸರ್ ಇದ್ದಾರೆ, ಮೇಯ್ನ್ ಅವರೇ ಸೈಡ್ ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ರಂಗ ಸಮುದ್ರಕ್ಕೆ ಅಲ್ಲ, ರಂಗ ಸಮುದ್ರ ರಂಗಾಯಣ ರಘುಗೆ ಏನು ಸಂಬಂಧ ಇದೆ? ಅವ್ರ ಲೈಫ್ ಸ್ಟೋರಿ ಏನಾದರೂ ಬಂದ್ಬಿಟ್ಟಿದೆ ಅನ್ನೋ ಥರ ಫೀಲ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ದುಡ್ಡು ಹಾಕ್ದವ್ರು ನಿಮಗೂ ಗೊತ್ತಾಗಿಲ್ಲ, ಸ್ಕ್ರಿಪ್ಟ್ ಬರೆದು ಸ್ಟೋರಿ ಬರೆದವ್ರು ಡೈರೆಕ್ಟರ್ಗೂ ಗೊತ್ತಾಗಿಲ್ಲ, ನನಗೂ ಗೊತ್ತಿಲ್ಲ. ಹೊರಗಡೆಗೆ ಆ ತರ ಫೀಲ್ ಬರ್ತಿದೆ ಅವ್ರ ಫೋಟೋ ಇರೋದ್ರಿಂದ ಅಂತ ಅವರು ಫೋಟೋ ರಂಗಾಯಣ ರಘು ಸರ್ ನನ್ನ ಪ್ರಕಾರ ಇದುವರೆಗೆ ಅವರು ಎಷ್ಟು ಸಿನಿಮಾಗಳು ಮಾಡಿದಾರೋ ಅಷ್ಟೆಲ್ಲ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ನಮ್ಮ ಸಿನಿಮಾದಲ್ಲಿದ್ದಾರೆ. ಅದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇದರಲ್ಲಿ ಬಹಳ ವಿಶೇಷ ಪಾತ್ರದಲ್ಲಿದ್ದಾರೆ. ಆ ವ್ಯಕ್ತಿತ್ವನೇ ಆ ಥರ ಇದೆ. ಅದು ಸಿನಿಮಾ ಆಚೆ ಬಂದು ನೀವು ನೋಡಿದ್ಮೇಲೆ ನೀವೇ ಹೇಳ್ತೀರಿ, ರಂಗಾಯಣ ರಘು ಅವ್ರ ಹತ್ರ ಈ ಥರದ್ದು ಒಂದು ಪಾತ್ರ ಮಾಡಿಸ್ಬೋದಿತ್ತ ಅಂತ ಆಶ್ಚರ್ಯ ಆಗುತ್ತೆ ನಿಮಗೆ. ಆ ರೀತಿ ಮಾಡಿಸಿದೀವಿ. ಅದೇ ಥರ ಅವರು ನಟನೆ ಕೂಡ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ರಾಘಣ್ಣ ಇರೋದು ಇನ್ನೊಂದು ಪ್ಲಸ್ ಪಾಯಿಂಟ್. ಅದು ಏನು ಈ ರಾಘಣ್ಣ ಅವ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರು ರಾಘಣ್ಣ ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಆದರೆ ಇಲ್ಲೇನು ಅಂದರೆ ನಮ್ಮ ಸಿನಿಮಾದಲ್ಲಿ ಒಂದು ಎಮೋಷನ್ ಏನು ಅಂದರೆ, ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ನಮ್ಮ ಸಿನಿಮಾ ಬಂದಿದೆ. ಅದೇ ಬ್ಲೆಸ್ಸಿಂಗ್ ಇದೆ ಅಂತಂದರೆ, ನಮ್ಮ ಸಿನಿಮಾ ತಂಡನ ಬಿಟ್ಟು ಇಡೀ ಸಿನಿಮಾನ ಮೊದಲನೇ ಬಾರಿಗೆ ಸಂಪೂರ್ಣವಾಗಿ ನೋಡಿದ್ದು ಅಪ್ಪು ಸರ್. ಆ ಒಂದು ಭಾವನೆ, ಆ ಫೀಲ್, ಆ ಎಮೋಷನ್ನು ಇಡೀ ನಮ್ಮ ಸಿನಿಮಾದ ಮೇಲಿದೆ. ಆ ಆಶೀರ್ವಾದ ನಮ್ಮ ಮೇಲಿದೆ. ಅವರು ಇದು ಹೇಳಿದ್ರ ಅದು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾಗಿತ್ತು. 2 ವರ್ಷ ಅವ್ರಿಗೆ ಸತತವಾಗಿ ಕಾಯ್ದ್ವಿ ನಾವು. ಸೊ ನಮ್ಮ ಅದೃಷ್ಟಕ್ಕೆ ಅವರು ಸಿನಿಮಾ ನೋಡಿ ಒಪ್ಪಿ ಅವರು ದಿನಾಂಕನೂ ಕೊಟ್ಟಿದ್ರು. ಆ ದಿನಾಂಕ ಬರೋ ಅಷ್ಟರಲ್ಲಿ ವಿಧಿ ನಮ್ಮಿಂದ ಅವ್ರು ದೂರ ಆದರು. ಸೊ ಆ ಕಾರಣಕ್ಕೆ ಅವ್ರ ಫ್ಯಾಮಿಲಿಯಿಂದ ಯಾರಾದ್ರೂ ಒಬ್ರು ಮಾಡಬೇಕು ಅಂತೇಳಿ ಅವ್ರ ಬದಲಿಗೆ ಆ ಪಾತ್ರನ ಅವ್ರು ಮಾಡಿದ್ರು.
ಏನು ರಾಘಣ್ಣ ಮಾಡಬೇಕಾಗಿದ್ದು ಅಪ್ಪು ಸರ್ ಮಾಡಬೇಕಾಗಿರೋ ಅಪ್ಪು ಸರ್ ಮಾಡ್ಬೇಕಾಗಿದ್ದನ್ನ ರಾಘಣ್ಣ ಅದೇ ಈಗ ಈ ಥರ ಆಗಿದೆ. ಓಕೆ. ಸೊ ಇಲ್ಲ ಅದು ನಾನು ಇವ್ರಿಗೆ ಒಡನಾಟ ತುಂಬ ಇದೆ. ಇಲ್ಲ ಅದು ಸತ್ಯನೇ. ಯಾಕಂದರೆ ನಾನು ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗಿಂದನೂ ಸಿನಿಮಾದಲ್ಲಿ ಬೈ ಸ್ಕ್ರ್ಯಾಚಿಂದನೂ ಸಿನಿಮಾದಲ್ಲಿ ಇರೋದರಿಂದ ಅದು ಪ್ರತಿಯೊಂದು ನನಗೆ ಗೊತ್ತಿತ್ತು. ಅಪ್ಪು ಸರ್ ಮಾಡ್ತಾರೆ ಅಂತ ಗುಡ್ ನ್ಯೂಸ್ ನಾವೆಲ್ಲ ಹಂಚ್ಕೊಂಡಿದ್ದು ಸತ್ಯ, ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ದು ಸತ್ಯ. ಅದಾದಮೇಲೆ ಅದು ಬ್ಯಾಡ್ ಲಕ್, ಅದೇನು ಮಾಡೋಕ್ಕಾಗಲ್ಲ. ಏನು ಹೇಳಿದ್ರು ಸರ್ ಅಪ್ಪು ಸರ್ ಒಂದು ಸಿನಿಮಾ ಅಂದರೆ ಅವ್ರಿಗೆ ಬಹಳ ಈ ಸಬ್ಜೆಕ್ಟ್ ಮೇಲೆ ಕತೆ ಮೇಲೆ ತುಂಬಾ ಇಷ್ಟ ಆಗಿ ಈ ಥರ ಸಿನಿಮಾದಲ್ಲಿ ನಾನು ಬಂದು ಅದು ಆ ಪಾತ್ರನೇ ಆಗಿದೆ. ಅಂದರೆ ಲಾಸ್ಟಿಗೆ ಆ ಕ್ಲೈಮ್ಯಾಕ್ಸಲ್ಲಿ ಆ ಪಾತ್ರನೇ ಆಗಿದೆ. ಭಾಳ ಪ್ರಮುಖವಾದ ಪಾತ್ರ ಅದು. ಅದನ್ನು ಒಪ್ಕೊಂಡಿದ್ದೆ ಅವರು. ಅದೇ ಸಮಾಜಕ್ಕೆ ಒಳ್ಳೇದಾಗುವಂಥ ಒಂದು ಸಬ್ಜೆಕ್ಟು. ಈ ಒಂದು ಕಥೆನಲ್ಲಿ ನಾನು ಆ್ಯಕ್ಟ್ ಮಾಡಿದ್ರೆ ಅದು ಇನ್ನೂ ಇವ್ರ ತಂಡಕ್ಕೂ ಒಳ್ಳೇದಾಗುತ್ತೆ, ಆಮೇಲೆ ಸಮಾಜಕ್ಕೂ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅನ್ನೋ ಒಂದು ವಿಚಾರವಾಗಿ ಒಪ್ಕೊಂಡಿದ್ದು. ಆ ಥರದ್ದೆಲ್ಲ ಅದು ಬಿಡಿ. ಅದು ಇವಾಗ ಅಂದರೆ ಯೂಶಲಿ ಅವರು ಯಾವಾಗಲೂ ಈಗ ನಮ್ಮ ಸಿನಿಮಾದಲ್ಲಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದೊಂದು ಸಬ್ಜೆಕ್ಟ್ ಇದೆ. ಆ ವಿಷಯ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವ್ರು ಯಾವಾಗಲೂ ಆ ಥರದ್ದು ಪಾತ್ರಗಳಲ್ಲಿ ಗೆಸ್ಟ್ ರೋಲ್ ಆಗಿ ಮಾಡೋದಕ್ಕೆ ಮೊದಲಿನೂ ಇಷ್ಟಪಟ್ಟಿದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ. ಅದೇ ಸಬ್ಜೆಕ್ಟ್ ನಮ್ಮಲ್ಲಿ ಇದ್ದಿದ್ರಿಂದ ಅವ್ರು ಒಪ್ಕೊಂಡಿದ್ರು. ಲೈಕ್ ಮೈತ್ರಿ ಸಿನಿಮಾದಲ್ಲಿ ಅದೇ ಬಂತು ಈಗ ಮೈತ್ರಿ. ಸರ್ ಯೂಶಲಿ ನಾನು ಇಷ್ಟು ದಿನದಲ್ಲಿ ಅಬ್ಸರ್ವ್ ಮಾಡಿದ ಪ್ರಕಾರ ಈ ಗ್ರಾಮೀಣ ಪ್ರದೇಶ ಭಾಗಗಳಿರುವಂಥ ಎಷ್ಟೋ ಕತೆಗಳು ಅಡಗೋಗಿತ್ತು. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮೇ ಬಿ ಅದೊಂದು ಎರಾ ಸ್ಟಾರ್ಟ್ ಆಗಿದೆ ಅನ್ಸ್ಬೋದು. ಈ ಉತ್ತರ ಕರ್ನಾಟಕ, ಈ ದಕ್ಷಿಣ ಕನ್ನಡ, ಈ ಥರ ಒಂದು ಅಷ್ಟು ಕತೆಗಳು ಹೊರಗೆ ಬರ್ತಾ ಇದೆ. ಅದೇ ಲವ್ ಸ್ಟೋರಿ ರುಟೀನ್ ಬರ್ತಾ ಇಲ್ಲ, ಚೇಂಜಸ್ ಆಗಿದೆ. ನೀವು ಹೇಳ್ತೀರಾ ಸರ್? ಇಲ್ಲ, ಅದು ಒಳ್ಳೇದೇ ಅಲ್ವಾ? ಅದು ಸಿಕ್ಕಾಪಟ್ಟೆ ಒಳ್ಳೇದು. ಅಂದರೆ ಉತ್ತರ ಕರ್ನಾಟಕದ ಭಾಷೆ ಅಷ್ಟು ಚಂದ ಇದೆ. ಉತ್ತರ ಕರ್ನಾಟಕ ಕಡೆ ಮಾತಾಡ್ತಕ್ಕಂಥ ಭಾಷೆ ಅಷ್ಟು ಚೆನ್ನಾಗಿದೆ. ಇವಾಗ ಮಂಡ್ಯ ಕಡೆ ಒಂದು ಭಾಷೆ ಇದೆ, ಕೋಲಾರದ ಒಂದಿದೆ, ಬೆಂಗಳೂರು ಗ್ರಾಮಾಂತರ ಒಂದಿದೆ, ಬೆಂಗಳೂರಲ್ಲಿ ಒಂದು ಭಾಷೆ ಇದೆ. ಆಮೇಲೆ ಮಂಗಳೂರು ಸೈಡ್ ಹೋದ್ರೆ ಕುಂದಾಪುರದ ಒಂದಿದೆ, ಲೈಕ್ ತುಳು ಒಂದಿದೆ, ಕುಂದಾಪುರ ಭಾಷೆ ಒಂದಿದೆ. ಈ ಥರ ಒಂದೊಂದು ಸೊಗಡು ಒಂದೊಂದು ಕಡೆನೂ ಹಾವಭಾವಗಳು, ಅವ್ರ ಮ್ಯಾನರಿಸಮ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಪ್ರತಿಯೊಂದೂ ಚೇಂಜಸ್ ಇದೆಯಲ್ಲ. ಅದನ್ನು ಇವಾಗ ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಭಾಗದ ಚಿತ್ರಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಕಲ್ಚರಲ್ನ ಆಚೆ ತರ್ತಕ್ಕಂಥ ಪ್ರಯತ್ನಗಳು ಮಾಡ್ತಿದ್ದಾರೆ. ಅದು ತುಂಬಾ ಒಳ್ಳೆಯದು. ಅಂದರೆ ನಮ್ಮ ಕನ್ನಡದಲ್ಲಿ ಇವಾಗ ಹೆಚ್ಚೆಚ್ಚು ಆ ಥರದ್ದೆಲ್ಲ ಬರ್ತಾ ಇದೆ. ನವೀನ್ ಶಂಕರ್ ಛತ್ರಪತಿ ಅಂತ ಬಂತು, ಛತ್ರಪತಿ ಬಂತು, ಅದು ಉತ್ತರ ಕರ್ನಾಟಕದ್ದು. ಆಮೇಲೆ ಈ ಕಡೆ ಕುಂದಾಪುರದ ಒಂದಷ್ಟು ಇವನ್ ಇವಾಗ ಕಾಟೇರ ರಿಲೀಸ್ ಆಗಿರೋದು ಕೂಡ ಆಲ್ಮೋಸ್ಟ್ ಉತ್ತರ ಗದಗದಲ್ಲೇ ಮಾಡಿರೋದು. ಆ ಕಡೆ ಅಂದರೆ ಇವಾಗ ಕಾಂತಾರ ಬಂತು, ಆ ಕಡೆ ಕುಂದಾಪುರದ ಭಾಷೆ, ಲೈಕ್ ಈ ಥರ. ಆಮೇಲೆ ಮಂಡ್ಯದ ಒಂದಷ್ಟು ಸಬ್ಜೆಕ್ಟ್ಗಳು ಬರ್ತಾ ಇರ್ತವೆ. ಲೈಕ್ ಈ ಥರ ಖುಷಿನೇ ಅಲ್ವಾ? ಎಕ್ಸಾಕ್ಟ್ಲಿ. ಸರ್ ನಾನೊಂದು ವಿಷಲ್ ನೋಡಿದೆ, ಅದೊಂದು ಜಾತ್ರೆ ವಿಷಲ್ ಬರುತ್ತಲ್ಲ, ಎಲ್ಲೋ ಕಲರ್. ಅದು ಏನು ಸರ್ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ನಮ್ಗೆ ಒಂದಷ್ಟು ಜನಕ್ಕೆ ಅಥವಾ ಬೆಂಗಳೂರು ಭಾಗದ ಜನಕ್ಕೆ ಗೊತ್ತಿಲ್ಲ. ಅದು ಏನು ಹೇಳ್ಬೋದು? ಅದು ರಿಕ್ರಿಯೇಟೆಡ್ ಅಥವಾ ಜಾತ್ರೆ ಲೈವ್ ತೆಗ್ದಿರೋದು ಏನಾದರೂ? ಅದು ನಮ್ಮಲ್ಲಿ ಒಂದು ಜಾತ್ರೆ ಸಾಂಗ್ ಇದೆ, ಕೈಲಾಶ್ ಖೇರ್ ಅವರು ಒಂದು ಸಾಂಗ್ ಆಡಿದ್ದಾರೆ. ಅದ್ಭುತವಾಗಿ ವಾಗೀಶ್ ಅವರು ಅದನ್ನು ಬರೆದಿದ್ದಾರೆ. ಅದು ಅಷ್ಟೇ ಚೆನ್ನಾಗಿ ಒಂದು ಮ್ಯೂಸಿಕ್ಕು ಮಾಡಿದ್ದಾರೆ ಮೋಹನ್ ಅವರು. ಅದು ಆ ಜಾತ್ರೆ ಸಾಂಗ್, ಜಾತ್ರೆದ ಒಂದು ಕಾನ್ಸೆಪ್ಟ್ ಇತ್ತು ನಮ್ಮಲ್ಲಿ, ನಮ್ಮ ಸಿನಿಮಾದಲ್ಲಿ. ಎಲ್ಲೋ ಒಂದು ಕಡೆ ಇಲ್ಲೇ ಲೋಕಲಾಗಿ ಮಾಡಬೇಕು, ಮೈಸೂರು ಹತ್ರ ಒಂದು ಸೆಟ್ ಹಾಕಿ ಮಾಡಬೇಕು ಅನ್ನೋ ಥರಕ್ಕೆ ಇದ್ವಿ. ಆಮೇಲೆ ನಮ್ಮ ಡೈರೆಕ್ಟ್ರು ಆ ಭಾಗದವರೇ ಆಗಿರೋದ್ರಿಂದ ಅಲ್ಲಿ ಈ ಥರದೊಂದು ಜಾತ್ರೆ ನಡೆಯುತ್ತೆ ಅಂಥೇಳಿ, ತುಂಬ ಜೊತೆಗೆ ಅಲ್ಲಿ ಮಾಳಿಂಗರಾಯ ಅಂಥೇಳಿ ದೇವರಿದೆ. ಅದು ತುಂಬ ವಿಶೇಷ. ಸುಮಾರು ಕನಿಷ್ಠ ಪರ್ ಡೇ ಒಂದು ದಿನಕ್ಕೆ ಒಂದು 5 ಲಕ್ಷ ಜನ ಸೇರ್ತಾರೆ, ಅಂಥ ದೊಡ್ಡ ಜಾತ್ರೆ ಅಂತ. ಬಟ್ ಮಾಡ್ಬೋದಾ ಅಲ್ಲಿ ಅನ್ನೋದು ನಮಗೂ ಭಯ ಇತ್ತು. ರಿಸ್ಕ್ ಅದೊಂಥರ ದೊಡ್ಡ ಟಾಸ್ಕ್ ಅದು. ನಾನು 2-3 ದಿನ ಯೋಚನೆ ಮಾಡಿ, ಆಯಿತು ನೋಡಿ ನಿಮ್ಮ ಇಷ್ಟ, ಮಾಡಬೇಕು ಅಂತಂದರೆ ಮಾಡೋಣ, ರಿಸ್ಕ್ ಆಗುತ್ತೆ ಅಂಥೇಳಿ ಹೇಳಿದ್ಮೇಲೆ ಆ ಲೈವ್ ಜಾತ್ರೆಗೆ ಹೋಗಿ ಇಲ್ಲಿಂದ 100-150 ಜನ ಡ್ಯಾನ್ಸರ್ಸು ಮತ್ತು ನಮ್ಮ ತಂಡ ಎಲ್ಲರನ್ನೂ ಕರ್ಕೊಂಡೋಗಿ ಲೈವ್ ಅಲ್ಲಿ ನಡೀತಕ್ಕಂಥ ಜಾತ್ರೆ ಒಳಗಡೆನೆ ಅದನ್ನ ಇಟ್ಟು ನಾವು ಶೂಟ್ ಮಾಡಿದ್ವಿ. ಏನು ಟಾಸ್ಕ್ ಇರುತ್ತೆ ಸರ್? ಆದರೆ ನಿಮಗೆ ನಮ್ದು ಎಲ್ಲೋ ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿ ಮಿನಿಮಮ್ ಇಲ್ಲಾಂದ್ರೆ 5 to 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಇಲ್ಲಿ ಟೆಂಪಲ್ಲು ಅಂತಂದರೆ ಟೆಂಪಲ್ ಮುಂದೆ ಆಜು ಬಾಜು ನೀನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಒಂದಷ್ಟು ಖಾಲಿ ಜಾಗ ಅವರು ಮಾತಾಡಿ, ಪ್ರೊಡ್ಯೂಸರ್ ಅವರೆಲ್ಲ ಮಾತಾಡಿ ಒಂದಷ್ಟು ಖಾಲಿ ಜಾಗದಲ್ಲಿ ನಮ್ಮದೆಲ್ಲ ಸೆಟ್ ಮಾಡಿಕೊಂಡು ಆ ಶಿವಲಿಂಗ, ಆಮೇಲೆ ಡಮರುಗ, ಅದು ಒಂದಷ್ಟು ಪ್ರಾಪರ್ಟೀಸು, ಆಮೇಲೆ ಅಲ್ಲಿ ಇನ್ನೊಂದಷ್ಟು ಏನೇನು ಬೇಕು ಹಳ್ದಿ ಅಂತ ಹೇಳ್ತಾರಲ್ಲ ಅಲ್ಲಿಂದು, ಆ ಥರದ್ದೆಲ್ಲ 106 kg ಹಳ್ದಿ, ಆ ಥರದ್ದೆಲ್ಲ ರೆಡಿ ಮಾಡಿಕೊಂಡು ಪ್ರಾಪರ್ಟೀಸ್ ಅದೆಲ್ಲ 150-200 ಜನ ಡ್ಯಾನ್ಸರ್ಸ್ ಇಟ್ಕೊಂಡು, ನಾವು ಆರ್ಟಿಸ್ಟ್ಗಳನ್ನೆಲ್ಲ ಇಟ್ಕೊಂಡು, ಅಲ್ಲೊಂದಷ್ಟು ಜನ ಫೀಮೇಲ್ ಆರ್ಟಿಸ್ಟ್ಗಳು, ಎಲ್ಲರೂ 5-6 ಕಿಲೋಮೀಟರ್ ಎಲ್ಲೋ ಒಂದು ಕಡೆ ನಾವು ರೆಡಿ ಆಗ್ಬಿಟ್ಟು ಅಲ್ಲಿಂದ ನಡ್ಕೊಂಬರ್ಬೇಕಿತ್ತು. ರಂಗಣ್ಣ ರಘು ನಾವೆಲ್ಲ ನಡ್ಕೊಂಬರ್ಬೇಕಿತ್ತು.
ಎಷ್ಟೋ ಜನ ನೀನು ನಂಬ್ತಿರೋ ನಂಬಲ್ಲ, ಮಧ್ಯಾಹ್ನ ಊಟಕ್ಕೆ ಅಂತ ಅಲ್ಲಿ ಹೋಗ್ಬೇಕು ಅಂತೇಳಿ, ಇಲ್ಲ ಸಾಂಗ್ ಮುಗಿಸ್ಕೊಂಡೇ ಹೋಗ್ಬಿಡೋಣ ಸಂಜೆ ಒಂದೇ ಸಲ, ಮತ್ತೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬರಬೇಕಲ್ಲ ಅಂತೇಳಿ ಮಧ್ಯಾಹ್ನ ಎಷ್ಟೋ ಜನ ನಾವು ಊಟನೇ ಮಾಡಿಲ್ಲ. ಅಲ್ಲೇ ಏನೋ ಒಂದಷ್ಟು ಪ್ರೊಡಕ್ಷನ್ ಕಡೆಯಿಂದ ಅಲ್ಲಿ ಏನೇನು ದೇವಸ್ಥಾನ ಪ್ರಸಾದ ತಗೊಂಡು ಆ ಥರದೇ ಒಂದಷ್ಟೆಲ್ಲ. ಆಮೇಲೆ ನಮಗೆಲ್ಲ ಈ ಸಿನಿಮಾ ಮಾಡಿ ನನಗೆ ಅಲ್ಲಿ ಆ ಟೆಂಪಲ್ ನೋಡೋದು ಆ ಥರದ್ದೆಲ್ಲ ಭಾಗ್ಯ, ಅದು ನಂದೇ ಅದೃಷ್ಟ. ಅಂದರೆ ಅಲ್ಲಿಂದ ಒಂದಷ್ಟು ಸತ್ಯಗಳಿದೆ, ಅದೆಲ್ಲ ಆ ನಂಬಿಕೆಗಳಿದೆ, ಅವೆಲ್ಲನೂ ತಿಳ್ಕೊಬೇಕಂದ್ರೆ ನನಗೆ ಗೊತ್ತಿಲ್ಲ. ಅಂದ್ರೆ ಪರ್ಸನಲ್ ಆಗಿ ಹೋಗೋದ್ ಬದಲು ಈ ತರ ಒಂದ್ಸಲ ಹೌದು, ಅದು ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅದಾದಮೇಲೆ ಬಟ್ ಪ್ರತಿಯೊಬ್ಬರೂ ಆ ಸಾಂಗಿಗೋಸ್ಕರ ನಿರ್ದೇಶಕರು ಅಲ್ಲೇ ಬೇಕು ಅಂತ ಹಠ ಮಾಡಿದ್ದಕ್ಕೋಸ್ಕರ, ನಿರ್ಮಾಪಕರು ಅದಕ್ಕೆ ಸಾಥ್ ಕೊಟ್ಟಿದ್ದಕ್ಕೋಸ್ಕರ, ಪ್ರತಿಯೊಬ್ಬರೂ ಪಟ್ಟಿರೋ ಕಷ್ಟ ಇದೆಯಲ್ಲ ಅಲ್ಲಿ, ಆ ಕಷ್ಟ ಎಲ್ಲನೂ ಆ ದೇವರು ಎಲ್ಲ ಈಸಿಯಾಗಿ ಒಂದೇ ಒಂದು ಚೂರು ಯಾರಿಗೇನು ಇದಾಗದೆ ಎಲ್ಲನೂ ನಡೆಸ್ಕೊಟ್ಬಿಡ್ತು. ಆಮೇಲೆ ಅಲ್ಲಿನ ಜನ ಇದಾರಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಸರ್, ಆ ಜಾತ್ರೆಗಳಿಗೆ ಬಂದಿರೋ ಆ ಲಕ್ಷಾಂತರ ಜನರಲ್ಲಿ ಅವರೆಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ. ಒಂಚೂರು ಮೈಕಲ್ಲಿ ಎದ್ಬಿಟ್ಟು ಸರ್ ಒಂದು ಸ್ವಲ್ಪ ಹಂಗೆ ಸರಿರಿ ಅಲ್ಲ, ನಾವೆಲ್ಲ ಇದು ಮುಗಿಸ್ಕೋತೀವಿ ಅಲ್ಲ ಅಂತಂದರೆ ಅಷ್ಟು ಜನನೂ ಹಂಗೆ ಸರಿತಾರೆ, ಹೇಳಿದ ಮಾತು ಕೇಳ್ತಾರೆ, ಕೋಪರೇಟ್ ಸೂಪರು. ಅದು ತುಂಬಾ ಖುಷಿ ಆಯ್ತು. ಎಕ್ಸಾಕ್ಟ್ಲಿ. ಇಲ್ಲ ಈ ಥರ ಒಂಥರ ರಿಯಲಿಸ್ಟಿಕ್ ಅದೆಲ್ಲ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದೆಲ್ಲ ಸೆಟ್ ಹಾಕಿ ಮಾಡೋದು ಬೇರೆ ಇರುತ್ತೆ. ಬಟ್ ನಾವು ಸೆಟ್ ಹಾಕೊಂಡ್ವಿ ಅಂದರೆ ಟೆಂಪಲಿಂದ ಒಂದು ಸ್ವಲ್ಪ ದೂರದಲ್ಲಿ ಆ ಶಿವಲಿಂಗ ಇನ್ನೊಂದು ಮತ್ತೊಂದು ಅದೆಲ್ಲ ಸೆಟ್ಟು ಪ್ರಾಪರ್ಟಿಗಳು ಸುಮಾರಷ್ಟೆಲ್ಲ ಹಾಕೊಂಡಿದ್ದಾರೆ. ಅಂದರೆ ಅಲ್ಲಿಂದ ಜನಗಳದ್ದು ಒಂದು ಯಾವುದೋ ಒಂದು ಏರಿಯಲ್ ಶಾಟು, ಆಮೇಲೆ ನಿಮಗೆ ಒಂದಷ್ಟು ಡ್ರೋನ್ ಶಾಟ್ಗಳು ಆ ಥರದ್ದು ಒಂದು 2-3 ಶಾಟ್ ಆ ಥರದ್ದು ಯೂಸ್ ಮಾಡಿರೋದು ಆ ಸಾಂಗಲ್ಲಿ. ಆ ಥರದ್ದು ಇನ್ನು ಮಿಕ್ಕಿದ್ದು ಏನು ನೋಡ್ತಿರೋ ಡ್ಯಾನ್ಸು, ನಿಮಗೆ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಡ್ಯಾನ್ಸರ್ಸ್ನ ಇಲ್ಲಿಂದ ಕರ್ಕೊಂಡು ಹೋಗಿರೋಂಥದ್ದು. ಡ್ಯಾನ್ಸರ್ಸ್ 150-200 ಜನ ಡ್ಯಾನ್ಸರ್ಸ್ನ ಕರ್ಕೊಂಡು ಹೋಗಿರೋದು. ಇನ್ನೊಂದಷ್ಟು ಅಟ್ಮಾಸ್ಫಿಯರ್ಗೆ ಒಂದು 50-60 ಜನ ನಮಗೆ ಯಾವ ಬ್ಲಾಕಿಂಗ್ ಬೇಕೋ ಅವ್ರಿಗೆ ಆ ಥರ ಕಾಸ್ಟ್ಯೂಮ್ ಹಾಕ್ಸಿ ಅದೆಲ್ಲನೂ ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ನಾವು ಇಟ್ಕೊಂಡಿರೋದು. ಯಾಕಂದರೆ ಕೆಲವೊಬ್ರು ಕಂಟಿನ್ಯೂಟಿ ಸಿಗಲ್ವಲ್ಲ ಗೆಳೆಯ, ಯಾವುದೋ ಒಬ್ಬ ಆರ್ಟಿಸ್ಟ್ ಹಿಂದ್ಗಡೆ ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಅವ್ರದ್ದೇನೋ ಕೆಲಸ ಇದು ಹೋಗ್ತಾರಲ್ವ, ಅದಕ್ಕೆ ಅಂತಲೇ ಒಂದಷ್ಟು ಜನನ ಜೂನಿಯರ್ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಒಂದಷ್ಟು ಜನ ನಮ್ಮ ಡ್ಯಾನ್ಸರ್ಸ್ನ ಇಲ್ಲಿಂದನೇ ಕರ್ಕೊಂಡೋಗಿ ಮಾಡಿರ್ತಕ್ಕಂಥ ಸಾಂಗ್ ಅದು. ಸಾಂಗು ಮತ್ತು ಒಂದಷ್ಟು ಆ ಸಾಂಗ್ ಆದಮೇಲೆ ಒಂದಷ್ಟು ಸೀನ್ ಬರುತ್ತೆ, ಒಂದು ಸಣ್ಣ ಪುಟ್ಟ ಸೀನ್ಸ್ ಬರುತ್ತೆ, ಆ ಥರದ್ದೆಲ್ಲ ಇದೆ. ಸರ್ ಒಂದು ಸ್ವಲ್ಪ ನನ್ನ ಪ್ರಕಾರ ಇದು ಸಿನಿಮಾ ಲೇಟ್ ಆಯಿತು ಅನ್ಸುತ್ತೆ. ಏನಕ್ಕೆ ಇರ್ಬೋದು ರೀಸನ್? ಕೋವಿಡ್. ಬಟ್ ಏನು ಸಿನಿಮಾದ ಮಾಹಿತಿ ಎಲ್ಲ ಗೊತ್ತು ಅನ್ಸುತ್ತಲ್ಲ, ಯಾರು ಹೇಳ್ಕೊಟ್ಬಿಟ್ಟು ಕಳ್ಸೋರ ಇಲ್ಲಾಂದ್ರೆ ತಿಳ್ಕೊಂಡಿರ್ತಾರ ಯೂಶಲಿ ತಿಳ್ಕೊಂಡು ಕೇಳ್ಬೇಕಾದ್ರೆ ಇವ್ರಿಗೆ ಏನ್ ಕೇಳ್ಬೇಕು, ಇವ್ರಿಗೆ ಹೆಂಗ್ ಸಿಗಿಸ್ಬೇಕು. ಇಲ್ಲ ನಮ್ಮವ್ರು ಯಾರು ಹೇಳ್ಕೊಟ್ಟವ್ರು ಅನ್ಸುತ್ತಲ್ಲ, ನಮ್ಮವ್ರು ಯಾರು ಹೇಳ್ಕೊಟ್ಟವ್ರು ಅಂತ ಡೈರೆಕ್ಷನ್ ಹೇಳ್ಕೊಟ್ಟವ್ರ ಈ ಥರ ಎಲ್ಲ ಸಂಪೂರ್ಣ ನಾವೇ ಮರ್ತೋಗಿರ್ತೀವಿ ಕೆಲವೊಂದೆಲ್ಲ. ಲಾಸ್ಟ್ ಟೈಮ್ ಇಂಟರ್ವ್ಯೂಲಿ ಇವರೇ ಹೇಳಿದ್ರು ಅಂತ ನನಗೆ. ನೋಡಿ ನೀವೇ ಹೇಳಿದ್ರು ಯಾವ್ದಿದ್ರ ಯಾವ್ದು ರಂಗಸಮುದ್ರ ಅಂತ ಸಿನಿಮಾ ಮಾಡಿದೆ ಕಣೋ, ಏನು ಬರಲೇ ಇಲ್ಲ ನ್ಯೂಸ್ ಅಂತ ಹೇಳಿದ್ರು. ನೋಡು ನೆಕ್ಸ್ಟ್ ನೀನ್ ಚಾನಲ್ ಇಂಪ್ರೂವ್ ಆಗ್ಬೇಕಾ ಇಂಪ್ರೂವ್ ಆಗ್ಬಾರ್ದು ನೋಡಿ, ಇಲ್ಲೇ ಡಿಸೈಡ್ ಇಲ್ಲ ನೋಡು, ಇಲ್ಲೇ ಇಂಪ್ರೂವ್ ಮಾಡ್ಬೇಡ, ಇಲ್ಲೇ ಆಗ್ಬಿಡ್ಲಿ ಡಿಸೈಡ್ ಏನಣ್ಣ. ಇಲ್ಲ ಹೌದು. ರಂಗಸಮುದ್ರ ಏನು ಸಂದೇಶ ಕೊಡೋಕ್ಕೆ ಅಥವಾ ಜನ ಏನಕ್ಕೆ ಖುಷಿಪಟ್ಟು ಸಿನಿಮಾ ನೋಡಬೇಕು ನಿಮ್ಮ ಪ್ರಕಾರ ಹೇಳಿ ಸರ್. ಮಂಜು ಸರ್ ಹೇಳ್ತಾರೆ, ಅವ್ರು ಬೇರೆ ಥರ ಹೇಳ್ತಾರೆ. ಎಸ್ ಪ್ರೊಡ್ಯೂಸರ್ ಆಗಿ ಜನ ಸಿನಿಮಾ ನೋಡ್ಬಿಟ್ಟು ಸಿನಿಮಾ ನೋಡಿ ಆದ್ಮೇಲೆ ಮಾತಾಡ್ಬೋದಣ್ಣ. ಈ ಸಿನಿಮಾ ತೋರ್ಸೋಕ್ಕಿಂತ ಮುಂಚೆ ಮಾತಾಡ್ಬೇಕಂದ್ರೆ ನಾವು ಸ್ಟೋರಿನ ಹೇಳ್ಬೇಕೀಗ. ಎಲ್ಲ ಥರದ ಕಥೆಗಳನ್ನು ಬಂದಿದೆ, ಆದರೆ ನಮ್ಮ ಸಿನಿಮಾದಲ್ಲಿ ಇರ್ತಕ್ಕಂಥ ಕತೆ ಯಾವುದಕ್ಕೂ ಲಿಂಕ್ ಆಗಲ್ಲ. ಇದುವರೆಗೆ ಬಂದಿರತಕ್ಕಂಥ ಕನ್ನಡ ಎಲ್ಲ ಸಿನಿಮಾಗಳಲ್ಲೂ ಈಗ ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಒಂದು ಲವ್ ಥೀಮ್ ಇರುತ್ತೆ ಅಂತಂದ್ರೆ ಇನ್ನೊಂದು ಸಿನಿಮಾದಲ್ಲೂ ಒಂದು ಲವ್ ಥೀಮ್ ಇರುತ್ತೆ, ಇನ್ನೊಂದೇನೋ ಕ್ರೈಮ್ ಥೀಮ್ ಇರುತ್ತೆ ಅಂದ್ರೆ ಇನ್ನೊಂದು ಸಿನಿಮಾದಲ್ಲೂ ಕ್ರೈಮ್ ಥೀಮ್ ಇರುತ್ತೆ, ಇನ್ನೊಂದೇನೋ ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ, ಇನ್ನೊಂದು ಸಿನಿಮಾದಲ್ಲೂ ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ. ಒಂದಷ್ಟು ಸಿನಿಮಾ ಒಂದಿಷ್ಟು ಅಂತ ಬಂದಿರುತ್ತೆ. ಆದರೆ ನಮ್ಮ ಸಿನಿಮಾದಲ್ಲಿ ಇರ್ತಕ್ಕಂಥ ಲೈನು, ನಮ್ಮ ಸಿನಿಮಾದಲ್ಲಿ ಇರ್ತಕ್ಕಂಥ ಕತೆ ಎಲ್ಲೂ ಇದುವರೆಗೆ ಬಂದಿಲ್ಲ. ಅದು ಜನರಿಗೆ 100% ಇಷ್ಟ ಆಗೇ ಆಗುತ್ತೆ. ಸೂಪರ್ ಕಾನ್ಫಿಡೆನ್ಸ್ ಲೆವೆಲ್ ಸರ್. ಅದೇ ಕಾನ್ಫಿಡೆನ್ಸಲ್ಲಿ ನವರಸಗಳು ಅಂದರೆ 9 ರಸಗಳು, ಹಾಸ್ಯ, ಕ್ರೋಧ, ಬೀಭತ್ಸ, ಹಿಂಸೆ ಎಲ್ಲನೂ 9 ನವರಸಗಳನ್ನು ತುಂಬಿಕೊಂಡಿರ್ತಕ್ಕಂತಹ ರಂಗಸಮುದ್ರ. ಆ 9 ನವರಸಗಳಿದೆ, ನಗು ಇದ್ದೆ ಎಲ್ಲವೂ ತುಂಬಿಕೊಂಡಿರ್ತಕ್ಕಂಥದ್ದು ರಂಗಸಮುದ್ರದ ಸಿನಿಮಾದಲ್ಲಿ. ಒಂದು ಪಾತ್ರ ಬೀಭತ್ಸ ಇರ್ಬೋದು, ಒಂದು ಪಾತ್ರ ಕೋಪ ಹೊರಿಸ್ಬೋದು, ಇನ್ನೊಂದು ಪಾತ್ರ ಹಾಸ್ಯ ಇರ್ಬೋದು, ಎಲ್ಲವೂ ತುಂಬಿಕೊಂಡಿದೆ. 9 ನವರಸಗಳನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ರಂಗಸಮುದ್ರ. ರಂಗಸಮುದ್ರ ಅದ್ಭುತವಾದದ್ದು. ಜಾನ್ 12ಗೆ ಎಲ್ಲೆಲ್ಲ ರಿಲೀಸ್ಗೆ ಎಲ್ಲಿ ಪ್ಲಾನ್ ಇಟ್ಕೊಂಡಿದ್ದೀವಿ ಸರ್? ಆಫ್ರಿಕಾ, ಸೌತ್ ಆಫ್ರಿಕಾ, ಕೆನಡಾ,
ಆಸ್ಟ್ರೇಲಿಯಾ ಪ್ರೊಡ್ಯೂಸರ್ ಕೇಳ್ಬೇಕು ಸರ್. ಇಲ್ಲ ಎಲ್ಲೆಲ್ಲ ಪ್ಲಾನ್ ಆದ್ರೆ ಅಣ್ಣ ಥಿಯೇಟರ್ ಇರ್ತಾಳೆ ಥಿಯೇಟರ್ ಇರ್ತಾಳೆ ಥಿಯೇಟರ್ ಇಲ್ಲಿ ಪ್ಲಾನ್ಸ್ ಈಗ ಅದೇ ಚಿರ ಸಿಂಗಲ್ ಸ್ಕ್ರೀನು ಮಲ್ಟಿಫಿಕ್ಸು. ಪ್ರೊಡ್ಯೂಸರ್ ಕೇಳ್ಬೇಕು ಸರ್ ನಾನು ಅದನ್ನ. ಹೇಳಿ. ಓವರಾಲ್ ಕರ್ನಾಟಕ ಎಲ್ಲ ಕಡೆನೂ ಮಾಡ್ತಾ ಇದೀವಿ. ಸ್ವಲ್ಪ ಉತ್ತರ ಕರ್ನಾಟಕ ಜಾಸ್ತಿ ಎಷ್ಟು ಥಿಯೇಟರ್ಸ್ ಅನ್ನೋದಿನ್ನ ಕನ್ಫರ್ಮ್ ಆಗಬೇಕು ಸರ್. ಯೂಶಲಿ ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದರೆ, ಮೊನ್ನೆ ಒಂದು ಇದೇ ಕಾಂಟ್ರವರ್ಸಿ ನಡೀತಾ ಆ್ಯಕ್ಚುಲಿ. ಏನು ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗ್ತಿಲ್ಲ, ಬೇರೆ ಭಾಷೆಗಳು ಸಿನಿಮಾ ಬಂದ ತಕ್ಷಣ ನಮ್ಮ ಕನ್ನಡ ಸಿನಿಮಾಗೆ ಇದು ಸಿಂಗಲ್ ಸ್ಕ್ರೀನ್ ಕೊಟ್ಬಿಡೋ, ಇದು ತುಂಬ ಕ್ಲಾಶಸ್ ನಡೆದಿದೆ. ಸೊ ಆ ವಿಚಾರವಾಗಿ ನಾನು ಒಂದು ಆಸ್ ಎ ಪ್ರೊಡ್ಯೂಸರ್ ನಿಮಗೆ ಕೇಳಬೇಕು ಅದನ್ನು. ಈ ಕ್ಲಾಶಸ್ ಥಿಯೇಟ್ರ್ಗಳು ಸಿಗಲ್ಲ ಅನ್ನೋದು ಕನ್ನಡ ಸಿನಿಮಾಗೆ ಏನಿಲ್ಲ, ಸಿಗ್ತಾ ಇದೆ. ಏನಿಲ್ಲ ಆ ಥರ ಏನಿಲ್ಲ. ಬಟ್ ಜನ ನಮ್ಮನ್ನ ಬೆಂಬಲಿಸ್ಬೇಕಷ್ಟೆ, ಪ್ರೀತಿಸ್ತಾರೆ ಅಂತ ಅನ್ಕೊಂಡಿದೀವಿ. ನೀವು ಇದ್ರ ಬಗ್ಗೆ ಏನಾದರೂ ಹೇಳ್ಬೋದು? ಇಲ್ಲಪ್ಪ, ಥಿಯೇಟ್ರ್ಗಳು ಎಲ್ಲದಕ್ಕೂ ಸಿಗ್ತಿದೆ. ಅಂದರೆ ಇವಾಗ ನಾವು ಹೇಳೋದು ಏನು ಅಂತಂದರೆ, ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಳ್ಳೆ ಪಬ್ಲಿಸಿಟಿ ಇಟ್ಕೊಂಡು, ಒಳ್ಳೆ ಸಿನಿಮಾನ ಜನಗಳು ರೀಚ್ ಮಾಡಿದ್ರೆ ಪ್ರತಿಯೊಬ್ಬರೂ ಬಂದೇ ಬರ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಸೋಷಿಯಲ್ ಮೀಡಿಯಾಗಳು, ಆಮೇಲೆ ಇನ್ನೊಂದಷ್ಟು ಟಿ ವಿ ಚಾನಲ್ಗಳಲ್ಲಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗಿದೆ. ಆಮೇಲೆ OTT ಪ್ಲ್ಯಾಟ್ಫಾರ್ಮಲ್ಲಿ ಯಾವಾಗೋ ಒಂದ್ಸಲ ಸಿನಿಮಾ ಬರುತ್ತೆ, ಆದಷ್ಟು ಬೇಗ ಸಿನಿಮಾ ಬಂದ್ಬಿಡುತ್ತೆ, ನಾವು ಯಾಕೆ ಅಲ್ಲಿ ಹೋಗ್ಬೇಕು ಅನ್ನೋದು. ಇವಾಗ ಆಂಧ್ರದಲ್ಲೆಲ್ಲ ನಿನಗೆ 15 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 70, 100 ರೂಪಾಯಿ ಟಿಕೆಟ್ ಇದೆ. ಇಲ್ಲಿ ನಮಗೆ ಟಿಕೆಟ್ಗಳು ಒಂದು ಮಲ್ಟಿಫ್ಲೆಕ್ಸ್ಗೆ ಹೋಗ್ಬೇಕಂದ್ರೆ 250 ರೂಪಾಯಿ, 300 ರೂಪಾಯಿ ಟಿಕೆಟ್ ಇರುತ್ತೆ, 150, 200 ಇರುತ್ತೆ ಸಿಂಗಲ್ ಸ್ಕ್ರೀನ್ಸಲ್ಲಿ. ಅಲ್ಲಿ ಹೋಗಿ ಸಿನಿಮಾ ನೋಡಿ ಒಂದು ಪಾಪ್ಕಾರ್ನ್ ಒಂದು ಮನೆಯವ್ರಿಗೆ ಕರ್ಕೊಂಡೋಗಿ ಎಲ್ಲ ಮುಗಿಸ್ಕೊಂಡ್ಬರ್ಬೇಕಂದ್ರೆ 1500 ರೂಪಾಯಿ, 2000 ರೂಪಾಯಿ. ನಾವಿಲ್ಲಿ ಈಸಿಯಾಗಿ ಕೂತ್ಕೊಂಡು ಹೇಳ್ಬೋದು, ಬನ್ನಿ ನಮ್ಮ ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳು ನೋಡಿ, ನಮಗೆಲ್ಲ ಬೆಂಬಲಿಸಿ, ನಮಗೆಲ್ಲ ಪ್ರೋತ್ಸಾಹ ಮಾಡಿ, ಆಶೀರ್ವಾದ ಮಾಡಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರದು ಅವ್ರದ್ದೇ ಆಗ್ತಕ್ಕಂತಹ ಒಂದು ಕಷ್ಟಗಳಿರುತ್ತೆ, ಅವ್ರದ್ದೇ ಆಗ್ತಕ್ಕಂಥ ಒಂದು ಬಜೆಟ್ ಇದೆ. ಅಂದರೆ ಶುಕ್ರವಾರ ನಾವೇನು ರಿಕ್ವೆಸ್ಟ್ ಮಾಡೋದು ಅಂದರೆ, ಶುಕ್ರವಾರ ಶನಿವಾರ ನೋಡಿಕೊಂಡು ಸಿನಿಮಾ ಆಮೇಲೆ ಹೋಗಿ ಹೇಳಿ ಆಮೇಲೆ ಬಂದು ಸಿನಿಮಾ ನೋಡ್ತಾರಲ್ಲ, ಆ ಕ್ಯಾಟಗರಿಗೆ ಏನು ಹೇಳೋದು ಅಂದರೆ, ಸಿನಿಮಾ ನೋಡೋರು ಇದ್ದರೆ ಶುಕ್ರವಾರ ಶನಿವಾರ ನೋಡಿಬಿಡಿ ಈ ಸಿನಿಮಾ. ಆವಾಗ ನಿಮ್ಮಿಂದ ಒಂದಷ್ಟು ನಮ್ಮಗಳಿಗೆ ಪ್ರೊಡ್ಯೂಸರ್ಗೆ ನೀವು ಕೊಡೋ ಒಂದು 100-150 ರೂಪಾಯಿ ದುಡ್ಡು ಏನಿದೆಯೋ, ಲಕ್ಷಾಂತರ ಜನ ಬದುಕ್ತಾರೆ. ಇಂಡಸ್ಟ್ರಿನಲ್ಲಿರೋ ಲಕ್ಷಾಂತರ ಜನ ನಿಮ್ಮನ್ನು ನಂಬ್ಕೊಂಡೇ ನಾವುಗಳಿರೋದು. ನಮ್ಮನ್ನು ನಂಬ್ಕೊಂಡು ನೀವಿಲ್ಲ, ನಿಮ್ಮನ್ನು ನಂಬ್ಕೊಂಡು ನಾವಿದ್ದೀವಿ. ಹಾಗಾಗಿ ಲಕ್ಷಾಂತರ ಜನ ಬದುಕ್ತೀವಿ. ಹಾಗಾಗಿ ನೀವು ಕೊಡೋ ದುಡ್ಡಲ್ಲೇ ನಮ್ಮಗಳ ಜೀವನ. ಒಂದಷ್ಟು ಜನ ಪ್ರೊಡ್ಯೂಸರ್ ಉಳಿತಾರೆ, ಟೆಕ್ನಿಷಿಯನ್ಸು, ಕಲಾವಿದರು, ನಾವೆಲ್ಲ ಬದುಕ್ತೀವಿ. ಅದಕ್ಕೆ ಶುಕ್ರವಾರ ಶನಿವಾರ ಕೊಡುವಂಥ ಫೇಕ್ ರಿಪೋರ್ಟಿಂಗ್, ಫೇಕ್ ಆಗಿ ವಿಮರ್ಶೆ ಬರೀತಾರಲ್ಲ, ಅವರು ಕಾಯ್ಕೊಂಡಿಲ್ಲದೆ ನೀವೇ ಹೋಗಿ ಸಿನಿಮಾ ನೋಡಿ, ನಿಮ್ಗೇನು ಅನ್ಸುತ್ತೋ 4 ಜನ ಕೇಳ್ಕೊಳ್ಳಿ. ಅದು ಸತ್ಯ. ಕನ್ನಡ ಸಿನಿಮಾಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥದ್ದು ಮೇಜರ್ ಅದೇ. ಯಾರೋ ಒಬ್ಬ ನೋಡ್ತಾನೆ, ಅವನಿಗೆ ಯಾವ ಮೂಡಲ್ಲಿ ಹೋಗಿರ್ತಾನೋ ಏನೋ ಗೊತ್ತಿಲ್ಲ, ರಾತ್ರಿ ಏನೋ ಹಾಕೊಂಡು ಹೋಗಿರ್ತಾನೋ 12 ಗಂಟೆ ಶೋಗೆ, ಇಲ್ಲ ಬೆಳಗ್ಗೆ ಯಾವುದೋ ಹೆಂಡತಿ ಮಕ್ಕಳ ಜೊತೆ ಜಗಳ ಆಡ್ಕೊಂಡು ಹೋಗಿರ್ತಾನೋ, ಇನ್ನೊಂದು ಯಾವುದೋ ಟೈಮ್ ಪಾಸ್ಗೆ ಹೋಗಿರ್ತಾನೋ, ಇಲ್ಲ ನಿದ್ದೆ ಹೋಗಿ ಎದ್ಬಿಟ್ಟು ಸಿನಿಮಾನೇ ಚೆನ್ನಾಗಿಲ್ಲ ಅಂತಾನೆ. ಆ ಥರದವ್ರು ಒಂದು 4 ಜನ ಬಂದು ನೋಡಿ ಹೇಳೋ ಬದಲು ನೀವುಗಳು ಹೋಗಿ ಸಿನಿಮಾ ನೋಡಿ, ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಅದನ್ನು ಫೀಲ್ ಆಗಿ ಅಲ್ವಾ, ಅದೊಂದು ಕೇಳ್ಕೊತೀನಿ ಅಷ್ಟೆ. ಯಾಕಂದರೆ ಅಷ್ಟು ಒಳ್ಳೆ ಸಿನಿಮಾಗಳು, ಸುಮಾರಷ್ಟು ಒಳ್ಳೆ ಸಿನಿಮಾಗಳು ಯಾರೋ 4 ಜನ ಮಾತಾಡೋದ್ರಿಂದ ಆ ಸಿನಿಮಾಗಳು ಎಲ್ಲೋ ನೆಲ ಕಚ್ಚಿಬಿಡುತ್ತೆ. ಅದಾಗಬಾರ್ದು ಅಂತ ಒಂದು ಅಷ್ಟು. ಅಂದರೆ ಈ ಥರದ್ದು ರಂಗಸಮುದ್ರ ಅನ್ನೋ ಸಿನಿಮಾಗಳು ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕನ ಹಿಡಿದು ಒಂದಷ್ಟು ತಂಡ ಕಟ್ಟಿ, ಅವನ ಆಸೆಗಳು ಏನೋ ಒಂದನ್ನು ಜನಗಳಿಗೆ ಒಂದು ಒಂದು ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಕೊಡಬೇಕು, ಅವೇರ್ನೆಸ್, ಆ ಥರದ್ದು ಒಂದು ಆಸೆ ಇರುತ್ತೆ. ದುಡ್ಡು ಇವತ್ತಿರುತ್ತೆ, ನಾಳೆ ಇರಲ್ಲ ರೀ. ಇವತ್ತು ಇವ್ರೂ ದುಡ್ಡು ಹಾಕಿ 4 ದಿನ ಎಲ್ಲೋ ಬೇಜನ್ ಕಡೆ ಸಂಪಾದನೆ ಮಾಡ್ಬೋದಿತ್ತು. ಬಟ್ ಇವ್ರಿಗೇನು ಫ್ಯಾಷನ್ನು, ಏನಕ್ಕೆ ಈ ಸಬ್ಜೆಕ್ಟಿಗೆ ದುಡ್ಡು ಹಾಕಿದ್ರು? ಒಂದಷ್ಟು ಜನಕ್ಕೆ ರಂಗಸಮುದ್ರ ಅನ್ನೋದು ಒಂದು ಒಳ್ಳೆ ಸಿನಿಮಾ ಮಾಡಿದೆ ಅನ್ನೋದು ಒಂದು ಮನ್ಸಿಗೆ ಸಿಕ್ಕಿದ್ರೆ ಸಾಕಲ್ವಾ? ಅದನ್ನು ಒಂದಷ್ಟು ಜನ ನೋಡಿದ್ರು ಅನ್ನೋದು ಖುಷಿಗಿಂತ ಬೇರೆ ಏನಿಲ್ಲ. ಕೋಟಿ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದಲ್ವಾ? ನೀವೇ ಹೇಳಿದ್ರಿ, ಒಂದೊಂದು ಅಂದರೆ ಕೊರೋನಾ ಆಯಿತು, ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದು ಇದೇ ದುಡ್ಡನ್ನ 10 ರೂಪಾಯೇ ಇರಲಿ, 10 ರೂಪಾಯಿನೂ ಮಲ್ಟಿಫೈ ಮಾಡ್ಕೊಂಡು ಇವ್ರು ಇರೋ ನಾಲೆಜಲ್ಲಿ 60-70 ರೂಪಾಯಿ ಮಾಡ್ಕೋಬೋದಿತ್ತು. ಅದನ್ನು ಸಿನಿಮಾಗೆ ಹಾಕಿ ಯಾಕೆ ಹೇಳಿ? ಅದೊಂದು ಫ್ಯಾಷನ್ ಅಲ್ವಾ? ಅದೊಂದು ಖುಷಿ ಸಿಗುತ್ತೆ. ಅದು ಯಾವತ್ತಿಗೂ ಅಷ್ಟೇ. ಮಾಡೋ ಕೆಲಸದಲ್ಲಿ ರಿಸಲ್ಟ್ ಕೊಡೋದೆ ಸಿನಿಮಾಗಳಲ್ಲಿ. ಎಕ್ಸ್ಪೆಷಲಿ ತುಂಬ ಜನಕ್ಕೆ ಸಿನಿಮಾ ರೀಚ್ ಆಗಿ ತುಂಬ ಜನ ನಮ್ಮನ್ನು ಗುರುತಿಸಿ, ರಂಗಸಮುದ್ರ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದಿರಲ್ಲ, ನೀವೆಲ್ಲ ರಂಗಸಮುದ್ರದ ಪ್ರೊಡ್ಯೂಸರು, ನೀವೆಲ್ಲ ರಂಗಸಮುದ್ರದ ನಿರ್ದೇಶಕರು ಅಂತಂದರೆ ಆ ಪ್ರೀತಿನೇ ಜಾಸ್ತಿ ರೀ. ದುಡ್ಡಿಗಿಂತ ಅದು ಮಜಾನೇ ಬೇರೆ ಇರುತ್ತೆ. ನಾವೆಲ್ಲ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕಾದ್ರೆ ಆಡಿಯನ್ಸ್ ನೋಡ್ಬಿಟ್ಟು ಎಲ್ಲ ಎದ್ದು ನಿಂತ್ಕೊಂಡು ಕ್ಲಾಪ್ ಹೊಡಿತಾರಲ್ಲ, ಅದು ಕೋಟಿ ದುಡ್ಡು ಕೊಟ್ಟಷ್ಟು ನಮಗೆ ಇದು ಸಮ. ಅದು ಬೇಕಲ್ವಾ?
ಏನಾದ್ರು ನೆಕ್ಸ್ಟ್ ಸ್ಟೆಪ್ಸ್ ತಗೊಳಕ್ಕೆ ಅದೊಂದು ಅಲ್ಲಿ ಹೌದು ಅದಕ್ಕೋಸ್ಕರ ಸುಮಾರು ಜನ ಹೋಗಿ ಥಿಯೇಟ್ರಿಗೆ ಯಾಕೆ ಹೋಗಿ ಸಿನಿಮಾ ನೋಡಿ, ಯಾಕೆ ಸಿನಿಮಾನ ನೀವು ನೋಡಿದಾದ್ಮೇಲೆ 4 ಜನ ಕೇಳೇ ಹೇಳ್ತೀರ. ಬಟ್ ಯಾರೋ ಒಬ್ಬ ನೋಡ್ಬಿಟ್ಟು 4 ಜನಕ್ಕೆ ಸಿನಿಮಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಅದು ರಾಂಗ್ ಅಂತ ಹೇಳ್ತೀನಿ ಅಷ್ಟೇ. ಸೂಪರ್, ಒಳ್ಳೆ ಮೆಸೇಜ್ ಹೇಳೋದು ಆಕ್ಚುಲಿ. ರಂಗಸಮುದ್ರ ನಾನು ಟ್ರೈಲರ್ ನೋಡಿದ ಮಟ್ಟಿಗೆ ಒಂದು ಅದ್ಭುತವಾದ ವಿಷನ್ಸ್ ನೋಡಿದೆ. ಉತ್ತರ ಕರ್ನಾಟಕದ ಏನೋ ಒಂದು ಅಥವಾ ಒಂದು ಶೋಷಣೆ, ಶಿಕ್ಷಣದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಕೆ ಹೊರಟಿದ್ದೀರಾ. ನಿಮ್ಮ ಟೀಮ್ಗೆ ಅಂಡ್ ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ರಂಗಸಮುದ್ರ ಚಾನೆಲ್ 12ಕ್ಕೆ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ನೋಡ್ಲಿ, ಅಷ್ಟೇ ರೀತಿಯಾಗಿ ಹಾರೈಸಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.